ಗಂಗಾ ಎದ್ದೇಳಮ್ಮ, ಗಾಡಿ ಬರೋ ಸಮಯ ಆಯ್ತು, ಕೆಲ್ಸಕ್ಕೆ ಹೋಗ್ಬೇಕಲ್ಲಮ್ಮ. ಎದ್ದೇಳು ಎದ್ದೇಳಮ್ಮ, ಸ್ನಾನ ಮಾಡಿಸ್ತೀನಿ. ನಮಸ್ಕಾರ ಅಣ್ಣ. ತಮ್ಮ ಬನ್ನಿ ಬನ್ನಿ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಕಣ. ಎಷ್ಟು ದಿನ ಆಯ್ತಣ್ಣ ನೀನ್ ನೋಡಿ. ಲೈ ತಮ್ಮ, ಹೇಗೋಯ್ತೀಯಾ? ಚೆನ್ನಾಗಿದ್ದೀನಣ್ಣ. ಲೈ ಅಣ್ಣ, ಕೆರೆಗೆ ಹೋಗಿ ಮೀನು ಹಿಡ್ಕೊಂಡು ಬರ. ಸರಿ ಅಣ್ಣ. ನನ್ನ ತಮ್ಮನಿಗೆ ಮೀನಿನ ಸಾರು ಅಂದ್ರೆ ತುಂಬಾನೇ ಇಷ್ಟ. ಯಾಕೋ ಈ ಕಡೆ ಬಂದಿದ್ದು? ಪಾಪ ತುಂಬಾ ವರ್ಷದಿಂದ ಮಕ್ಕಳೇ ಇಲ್ಲ ಅಣ್ಣ. ಹರಕೆ ಕಟ್ಟಿ ಅಂತ ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಬಂದೆ. ಹಾಗೆಲ್ಲ ಮಾಡಕ್ ಹೋಗ್ಬೇಡ ಪ್ಲೀಸ್ ಸರ್. ನಮ್ಮ ಅತ್ತೆ ಪದೇ ಪದೇ ಈ ದೇವಸ್ಥಾನದ ಬಗ್ಗೆ ಹೇಳಿ ಕಳ್ಸಿದ್ದಾರೆ, ಆಗಲ್ಲ ಅನ್ಬೇಡಿ. ಇಲ್ಲಿ ಬೇಡ ಕಣ, ಟೌನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ, ಅಲ್ಲಿ ಕಟ್ಟಣ. ಅಣ್ಣ ನೀವ್ ಯಾಕೆ ಬೇಡ ಅಂತಿದ್ರೆ ನಂಗೆ ಗೊತ್ತಣ್ಣ. ಲವ್, ನಿನ್ ಮೊಬೈಲ್ ಕೊಡು. ನಿಂದು ಕೊಡಮ್ಮ. ಇಲ್ಲೋಡು, ಇವೆಲ್ಲ ಇಲ್ಲೇ ಇಡ್ತಾ ಇದೀವಿ. ನಾವು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ, ಸರಿನಾ? ಮನ್ಸು ಅಣ್ಣ, ಈ ಮುಡುಪನ್ನ ತಗೊಂಡು ಹೋಗಿ ಆ ಮರಕ್ಕೆ ಕಟ್ಟಿ. ನೀವು ಬಡಿಸ್ಕೊಳ್ಳಿ, ನಾಚಿಕೆ ಪಡ್ಬೇಡಿ. ಅಣ್ಣ ತಿನ್ನಿ. ಸುಮ್ಮನೆ ಇರೋಣ. ತಿನ್ನಲೇ, ತಿನ್ನೋ ಮಗನೇ. ಏನ್ ಕಿತ್ತಾಕದ ಕ್ಯಾಮ್ರಾ ಇಟ್ಕೊಂಡ್ಬಂದಿದೀಯೋ? ಮದುವೆ ಆಗ್ದೇನೆ ಮಕ್ಳಿರೋದಕ್ಕೆ ಅಷ್ಟೊಂದು ಆಸೆ ಆಗ್ತಿದೀಯ ಅಡ್ಡಿ ಹುಷಾರಾಣಿ. ನಿಮ್ ದೇವಸ್ಥಾನದಲ್ಲಿ ಪೂಜಾರಿ ಅವರು ಲೆಟರ್ ಬರ್ತಿದ್ರು ಸರ್. ಏನೇ ನಿನ್ ಗೋಳು? ನೀನ್ ಯಾರಿಗೆಲ್ಲ ಲೆಟರ್ ಬರೀತಾ ಇದೆಯೋ ಅವರೆಲ್ಲರೂ ಇಲ್ಲಿ ಬಂದು ಸಾಯ್ತಾ ಇದ್ದಾರೆ. ಎಷ್ಟು ಜನದ ಹಿಂದೆ ಅಂತ ಹೋಗ್ತೀಯ? ನೀವೇನಾದ್ರೂ ಮಾಡ್ಕೊಳ್ಳಿ ಸ್ವಾಮಿ, ಆದ್ರೆ ಆ ದೇವಸ್ಥಾನ ತಂಟೆಗೆ ಮಾತ್ರ ಬರಬೇಡಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಸ್ವಾಮಿ. ನೋಡು ಸ್ವಾಮಿ, ಅರ್ಚನೆ ಮಾಡ್ಕೋತೀಯೋ ನೀನ್ ಅಲಂಕಾರನೇ ಮಾಡ್ಕೋತೀಯೋ 10 ದಿನದವರೆಗೂ ಮಾಡ್ಕೋ. ಅದಾದ್ಮೇಲೆ ನಿನ್ ಶಿವ ಕೈಲಾಸಕ್ಕೆ ಹೋಗ್ತಾನೆ. ಕೆಟ್ಟವರನ್ನ ನರ್ಕ ಕಳಿಸೋ ಶಿವನನ್ನೇ ಕೈಲಾಸ ಕಳಿಸ್ತಾರಂತೆ. ತಂದಿ, ನೀನು ಪ್ರಭು ಸನ್ನಿಧಿಲಿ ಒಂದು ಕಲ್ಲಲ್ಲಾಡೋದಕ್ಕೂ ಮುಂಚೆ ನನ್ನ ಪ್ರಾಣ ತಗೊಂಡ್ಬಿಡು. ಆಮೇಲೆ ನೀನು ಪ್ರಭುನ ನೀನೇ ಕಾಪಾಡ್ಕೋಬೇಕು. ಹ್ಯಾಪಿ ಬರ್ಡೇ ಅಣ್ಣ, ಹ್ಯಾಪಿ ಬರ್ಡೇ. ಸರ್ ಸರ್, ಆ ಹುಡುಗಿ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಸರ್. ಸರ್ ಪ್ಲೀಸ್ ಸರ್, ಕಾರ್ನ ಸೈಡ್ ಹಾಕೊಳ್ಳಿ ಸರ್. ಪ್ಲೀಸ್ ಸರ್, ದಾರಿ ಬಿಡಿ ಸರ್. ಪ್ಲೀಸ್ ಸರ್, ಬ್ಲಡ್ ತುಂಬಾ ಹೋಗ್ತಿದೆ ಸರ್. ನೀನು ನಿಂತ್ಕೊಳ್ಳೋ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಣ್ಣ
ಪೇಷಂಟ್ ಸೀರಿಯಸ್ ಆಗಿದ್ದಾರೆ, ಗಾಡಿ ತೆಗೀರಿ. 5 ನಿಮಿಷ ಇರೋ, ಅಣ್ಣ ಕೇಕ್ ಕಟ್ ಮಾಡಿದ್ಮೇಲೆ ಕಳಿಸ್ತೀನಿ. 2 ನಿಮಿಷ ಸೈಡ್ಗೆ ಹಾಕೊಳ್ಳಿ ಅಣ್ಣ, ಎಮರ್ಜೆನ್ಸಿ ಪೇಷಂಟ್ ಹೋಗ್ಬಿಡ್ತಾರೆ. ಅರ್ಧ ಗಂಟೆ ಹಿಡಿಯುತ್ತಾ? ಏಯ್, ಪ್ರಾಣ ಹೋಗುತ್ತೆ ಅಂದ್ರೆ ಅರ್ಥ ಆಗಲ್ವಾ? ಪ್ರಾಣನೋ ನಿಮ್ಮ ಹ್ಯಾಪಿ ಬರ್ಡೇ ಕಣ. ನೆಕ್ಸ್ಟ್ ಟೈಮಿಂದ ಮನೇಲೇ ಮಾಡ್ಕೊ, ಓಕೆ? ರೋಡ್ ಮೇಲೆ ಮಾಡ್ಕೊಳ್ಳುವಾಗಲೇ ಅನ್ಕೊಂಡೆ. ಕಂದ ಕಂದ ಎದ್ದೇಳು ಕಂದ, ರಾತ್ರಿ ಮತ್ತೆ ಮಲ್ಕೋಬಹುದು. ಎದ್ದೇಳು ಎದ್ದೇಳು ಕಂದ, ತಿಂದು ಆಮೇಲೆ ಮಲ್ಕೋಬಹುದು. ಹೇಳು, ಎದ್ದೇಳು. ತಿಂತೀನಿ ಬಿಡಮ್ಮ, ಮೊದಲು ಫ್ಯಾನ್ ಆನ್ ಮಾಡು. ನಾನು ಆಫ್ ಮಾಡಿಲ್ಲ ಕಣೋ. ನಾನೇ ಫ್ಯೂಸ್ ತೆಗ್ದಿದ್ದು. ಏನಕ್ಕಪ್ಪ? ಅದು ನನ್ನ ಸಂಬಳ 70,000 ಕಣಪ್ಪ. ಅದ್ರಲ್ಲಿ 30,000 ನಿನಗೆ ಖರ್ಚಾಗತ್ತೆ. ನೀನ್ ಜಾಬಿಗೆ ಸೇರಿ ಸಂಪಾದನೆ ಮಾಡೋವರೆಗೂ ಈವ್ನಿಂಗ್ 7 ಇಂದ ಮಾರ್ನಿಂಗ್ 7 ವರೆಗೂ ಮಾತ್ರ ನಿನ್ ರೂಮಲ್ಲಿ ಪವರ್ ಇರುತ್ತೆ. ಅದ್ಯಾಕಪ್ಪ? ಯಾಕಂದ್ರೆ ನೀನ್ ಕುಡಿದ್ಬಿಟ್ಟು ಎಲ್ರಿಗೂ ಕಷ್ಟ ಕೊಟ್ಕೊಂಡು ಓಡಾಡ್ತಿದ್ರೆ ನೋಡಕ್ ಕಷ್ಟ ಆಗತ್ತಪ್ಪ. ಏನ್ರಿ ಅಷ್ಟಕ್ಕ ಅವ್ನ್ ಯಾಕೆ ಹೊಡೆದಿದ್ ಗೊತ್ತಾ? ಅಮ್ಮ, ಏಯ್, ಈ ಸೀರಿಯಲ್ ಆಕ್ಟಿಂಗ್ನೆಲ್ಲ ನಿಲ್ಸಿ ಆದಷ್ಟು ಬೇಗ ಸ್ನಾನ ಮಾಡು. 9 ಗಂಟೆಗೆ ವಾಟರ್ ಕಟ್ ಆಗುತ್ತೆ. ಅಪ್ಪ, ಇದ್ ಮನೆನಾ ಹಾಸ್ಟೆಲ್? ಮನೇನೆ ಕಣೋ. ಇಲ್ಲೋಡಿಮಮ್ಮ, ಗುರ್ಸಿಗ್ಲಿಲ್ವಾ? ಏನ್ ಜೋಕ? ಹಾ, 2 ಮಿನಿಟ್ಸ್ ಬೇಗ, ಟಿಫನ್ ಟೈಮ್ ಆಗೋಗುತ್ತೆ. ಅಮ್ಮ, ಇವತ್ತು ಹಾಸ್ಪಿಟ್ಲಿಗೆ ಸ್ವಲ್ಪ ಲೇಟಾಗಿ ಬರ್ತೀನಿ. ನನ್ನ ತಮ್ಮಂಗೆ ಯಾರೋ ಹೊಡೆದ್ನಂತೆ. ಅಪ್ಪ ಕೂಡ ಸೀರಿಯಸ್ ಆಗಿತ್ತು. ಇವನಂತೂ ನನ್ನ ಮಾತೆ ಕೇಳಲ್ಲ. ಕುಡಿಯೋದು, ಕಿತ್ತಾಡ್ಕೊಂಡು ಬರೋದು. ಇವನ್ಗಂತೂ ಅದೇ ಕೆಲಸ ಆಗೋಗಿದೆ ಮಗ. ಅದೇ. ಶುಗರ? ಚಟ್ನಿನೂ ಇಲ್ವೇನಮ್ಮ? ಏನ್ರಿ, ಹಾ, ಮಗುಗೆ ಹಸುವು ತಡಿಯಕ್ ಆಗ್ತಿಲ್ವಂತೆ. ಸ್ವಲ್ಪ ಉಪ್ಮಾ ಮಾಡಿ ಹಾಕ್ಲೇನ್ರಿ ಪ್ಲೀಸ್ ರೀ? ನೀನ್ ಹೀಗೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರೆ ನಾಳೆಯಿಂದ ನಿನಗೂ ಕೂಡ ಒಂದೇ ಇಡ್ಲಿ ಕೊಡ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸಾಕು, ಸುಮ್ನಿರಪ್ಪ. ಬರ್ತಾ ಬರ್ತಾ ಸ್ಯಾಡಿಸ್ ತರ ಬಿಹೇವ್ ಮಾಡ್ತಿದ್ಯಾ. ಈಗ ನಾನೇನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಹೊರಗಡೆ ಹೋಗಿ ಟಿಫನ್ ಮಾಡ್ಬೇಕು. ತಮ್ಮಂಗೆ ಒಂದು ಇಡ್ಲಿನೂ ತಿನ್ನಕ್ ಬಿಡ್ಲಿಲ್ಲ. ಕೆಲಸ ಮಾಡಿದ್ರೆ ಮಾತ್ರ ಮನೇಲಿರು ಅಂತಿದ್ದಾರೆ. ಲೇ, ನೀನ್ ಡಾಕ್ಟ್ರಾ ರಿಪೋರ್ಟ್ರಾ? ಇಡ್ಲಿ ತಿಂದು ಹಾಸ್ಪಿಟ್ಲಿಗೆ ಹೋಗೋ ಡಬ್ಬ ನನ್ ಮಗನೇ. ಕಂದ, ನಿನ್ಗೊಂದ್ 1000 ರೂಪೀಸ್ ಗೂಗಲ್ ಪೇ ಮಾಡ್ತೀನಿ. ನಿನ್ಗೇನ್ ಬೇಕೋ ತಿನ್ನು. ಹಾ, ಆಯ್ತು. ಲವ್ ಯು ಅಮ್ಮ. ಎಷ್ಟು ಸ್ಟೈಲಿಶ್ ಆಗಿರ್ತಾನೆ ನಮ್ಮವನು. ಕೆಲಸ ಕಾರ್ಯ ಏನೂ ಇಲ್ಲ. ಮರ್ತು 2 ಸಿಗರೇಟ್ ಒಬ್ನೇ ಸೇದು ಅಂತ ಟೆನ್ಷನ್ ಏನಪ್ಪ ನಿನಗೆ? ನಮ್ಮ ಅಪ್ಪನ ಯಾವ್ದಾದ್ರು ದರ್ಗಾ ಕರ್ಕೊಂಡು ಹೋಗ್ಬೇಕು. ಏಕೆ? ದೆವ್ವ ಹಿಡಿದಿರೋ ತರ ಏನೇನೋ ಮಾತಾಡ್ತಾರೆ. ಏನ್ ಮಾತಾಡ್ತಿದಾರೆ? ನನ್ನನ್ ಕೆಲಸ ಮಾಡೋ ಅಂತವ್ರೆ. ಅವ್ರಿಗೆ ಆಗಲ್ವಂತ? ಅದೇ ತಾನೆ. ಈ ನಡುವೆ ದೊಡ್ಡವರೆಲ್ಲ ತುಂಬಾ ಲೇಜಿ ಆಗ್ಬಿಟ್ಟಿದ್ದಾರೆ ಮಗ. ಹೌದು, ನಿಮ್ಮಪ್ಪನೂ ಹಾಗೆ ಕೇಳ್ತಾರ? ನಮ್ಮಪ್ಪ ಜಾಬ್ ಮಾಡ್ತೀಯಾ, ಮದ್ವೆ ಮಾಡ್ಕೋತೀಯಾ ಅಂತ ಕೇಳಿದ್ರು. ಚಿಕ್ಕ ವಯಸ್ಸಿಂದಾನು ಬ್ಯಾಡ್ ಆಗಿದ್ದೀನಿ ಅಂತ ಹೇಳಕ್ಕಾಗತ್ತಾ? ಅದಕ್ಕೆ ಮದ್ವೆ ಮಾಡ್ಕೋಬಿಟ್ಟು. ನಮ್ಮಪ್ಪ ಆತರ ಆಪ್ಷನ್ ಕೊಟ್ಟಿಲ್ವಲ್ಲೋ? ಕೊಡಿಲಿ, ಬಿಟ್ರೆ ಸೀಟಲ್ಲಿ ಬಾವಿ ತೋಡ್ಬಿಡ್ತೀಯ. ಎಲ್ಲೋ ವೇಕೆನ್ಸಿ ನೋಡ್ದಂಗಿತ್ತು ಮಗ. ಕೊನೆ ದಿನಗಳಲ್ಲಿ ಪ್ರಶಾಂತವಾಗಿ ಹ್ಯಾಪಿ ಆಗಿರೋದಕ್ಕೋಸ್ಕರ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಇವತ್ತು ವ್ಯಾಕ್ಸಿನೇಷನ್ ಅಲ್ವಾ? ಎಲ್ಲಾ ಮಕ್ಕಳು ತುಂಬಾ ಡಲ್ ಆಗಿದ್ದಾರೆ. ಫುಡ್ ಇಂಟೇಕ್ ಕೂಡ ಯಾರು ತಗೋತಿಲ್ಲ. ಚಿತ್ರ ಬರ್ತಾಳೆ. ಥ್ಯಾಂಕ್ಸ್ ಅಗೇನ್ ಚಿತ್ರ, ನಿನ್ನಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ಸ್ ಏನಕ್ಕೆ ಸಿಸ್ಟರ್? ಸಾಯ್ತೀವಿ ಅಂತ ಗೊತ್ತಿದ್ರು ಮಕ್ಕಳು ನಗ್ತಿದ್ದಾರೆ. ಆ ನಗ್ವಿನ ಮುಂದೆ ಈ ಚೆಕ್ ಏನೂ ಇಲ್ಲ. ಹೋಗ್ಬರ್ತೀನಿ ಸಿಸ್ಟರ್. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ಯಾಕಮ್ಮ ಏನು ಮಾತಾಡ್ತಿಲ್ಲ? ಬೆಳಿಗ್ಗೆನೆ ನಿಮ್ಮಪ್ಪನ ಹತ್ರ ನಾನು ಅಡುಗೆಯವ್ರನ್ನ ಇಟ್ಕೋತೀನಿ ಅಂತ ಹೇಳಿದ್ರೆ, ನಿನ್ ಚಿಕ್ಕ ಮಗನ್ಗೆ ಜಾಬ್ ಸಿಕ್ಲಿ, ಆಮೇಲೆ ಕೆಲ್ಸದವ್ರನ್ನ ಇಟ್ಕೋ ಅಂತ ಹೇಳಿದ್ರು. ನಿಜವಾಗ್ಲೂನಾ?
ಬೇಜಾರು ಮಾಡ್ಕೊಂಡ್ಯಮ್ಮ? ಪರವಾಗಿಲ್ಲ ಬಿಡು. ನಿನಗೆ ಕೆಲಸ ಸಿಕ್ಕಿದ್ಮೇಲೆ ಕೆಲ್ಸದವ್ರನ್ನ ಇಟ್ಕೋತೀನಿ. ಅಂದ್ರೆ ನಿನಗೆ ನಾನು ಕೆಲಸ ಮಾಡೋದು ಇಷ್ಟನಾ? ಹೌದು ಕಣು. ನೀನ್ ಕೂಡ ಬೆಳಿಗ್ಗೆನೆ ಎದ್ದು ನಿಮ್ಮಪ್ಪ ನಿನ್ನ ಅಣ್ಣನ ಹಾಗೆ ಕೆಲ್ಸಕ್ಕೆ ಹೋದ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ. ಈ ಮಾತನ್ನ ಮುಂಚೆನೇ ಹೇಳೋದಲ್ವಾ? ನೋಡ್ತಿರು, ನಾಳೆಯಿಂದಾನೆ ಕೆಲಸ ಮಾಡ್ತೀನಿ. ಇಲ್ಲೋಡು, ಈ ಸಾಫ್ಟ್ವೇರ್ ಎಲ್ಲ ಕಷ್ಟ ಆಗುತ್ತೆ. ಅದು ಇದು ಮಾಡ್ಕೊಂಡೇನೋ ಮಾಡ್ತೀನಿ. CEO ಅವ್ರು ಬಂದ್ರು. ಏನಿದಾಳೆ ಭಯ್ಯ? ಅವರೇ ಈ ಕಂಪ್ನಿ CEO. ಹೆಂಗಾದ್ರೂ ಇಲ್ಲಿ ಕೆಲಸ ಗಿಟ್ಟಿಸ್ಕೋಬೇಕು ಭಯ್ಯ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಎಷ್ಟು ಜನ ಬಂದಿದ್ದಾರೆ? ಒಟ್ಟು 40 ಮೆಂಬರ್ಸ್ ಇದ್ದಾರೆ. ಅದ್ರಲ್ಲಿ ಅಪ್ಪ ರೆಕಮೆಂಡ್ ಮಾಡಿರೋದು 6 ಮೆಂಬರ್ಸ್ ಇದ್ದಾರೆ ಮೇಡಮ್. ಓ, ಯಾ. ರೆಕಮೆಂಡೆಡ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಮುಂದೆ ಬನ್ನಿ. ರೆಕಮೆಂಡೇಶನ್ ಇಲ್ಲ, ಮಣ್ಣು ಇಲ್ಲ, ಜಾಬ್ ಬೇಕಂತೆ ಜಾಬ್. ದಟ್ಸ್ ಆಲ್. ಗುಡ್, ನೌ ಆಲ್ ಆಫ್ ಯು ಗೆಟ್ ಔಟ್. ನಿಮ್ ಡ್ಯಾಡಿ ರೆಕಮೆಂಡೇಶನ್ ಇದೆ ಮೇಡಮ್. ಗೆಟ್ ಔಟ್. I know what I'm doing. ರೆಕಮೆಂಡೇಶನ್ ವರ್ಕೌಟ್ ಆಗಿದೆ. Send them all in one by one. ಓಕೆ ಮೇಡಮ್. ಮೇ ಐ ಕಮ್ ಇನ್ ಮೇಡಮ್? ಹಾಯ್. Hi, sit down. ಥ್ಯಾಂಕ್ ಯು ಮೇಡಮ್. ಫೈಲ್ ಅವಶ್ಯಕತೆ ಇಲ್ಲ. Sell this cream to me. ಈ ಕ್ರೀಮ್ ನನಗೆ ಮಾರಿ. ಸುಮ್ನಿರಿ ಮೇಡಮ್, ನಿಮ್ ಕ್ರೀಮ್ ನಿಮ್ಗೆ ಮಾರೋದು ಅಂದ್ರೇನು? ಈ ಕಂಪನಿನೇ ನಿಮ್ದಲ್ವಾ? ಇದು ನಿನ್ ಸೇಲ್ಸ್ ಎಬಿಲಿಟಿನ ಚೆಕ್ ಮಾಡೋದಿಕ್ಕೆ. ಓಹ್, ಓಕೆ ಮೇಡಮ್, ಈ ಕ್ರೀಮ್ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಲೋ ರೀ. ರೀ ಅಲ್ಲ ಮೇಡಮ್, ಬಾಲು. ವಾಟ್ ಎವರ್. ಇದು ಮನೆಗೆ ಹೋಗಿ ಮಾರುವಂಥ ಸೋಪು ಡಿಟರ್ಜೆಂಟ್ ಅಲ್ಲ. ನೀನು ಓಲ್ಡ್ ಸ್ಕೂಲ್ ಮಾರ್ಕೆಟಿಂಗ್ ಮಾಡೋಕ್ಕೆ ಕಪ್ಪಗೆ ಅಸಹ್ಯವಾಗಿರೋರನ್ನ ಬೆಳ್ಳಗೆ ಮಾಡುತ್ತೆ ಅಂತ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಮೇಡಮ್, ಸರ್ದಾರ ಯೋಚನೆ ಮಾಡೋದು ತಪ್ಪಲ್ವಾ ಮೇಡಮ್? ನಾವು ಟಿವಿ ಹಾಕಿದ್ರೆ ಸಾಕು, ಕಪ್ಪು ಅಂದ್ರೆ ಅಸಹ್ಯ, ಬಿಳಿ ಅಂದ್ರೆ ಅಂದ. ನಮ್ ಕಾಂಪಿಟೇಟರ್ಸ್ ಬರೀ ಸುಳ್ಳು ಹೇಳ್ತಾನೆ ಇರ್ತಾರೆ. ನಾವು ಅವ್ರ ತರಾನೇ ಸುಳ್ಳು ಹೇಳ್ಬೇಕಾ? ನಮ್ ಪ್ರಾಡಕ್ಟ್ಸ್ ಉಪಯೋಗಿಸಿದ್ರೆ ಬೆಳ್ಳಗ್ ಮಾತ್ರ ಅಲ್ಲ, ಅಂದವಾಗಿ ಕಾಣ್ತೀರಾ ಅಂತ ಹೇಳೋಣ. ಮೇಡಮ್, ಸ್ಟಾಪ್ ಥಿಂಕಿಂಗ್ ವೈಟ್, ಲೆಟ್ಸ್ ಥಿಂಕ್ ಬ್ಯೂಟಿಫುಲ್ ಮೇಡಮ್. Superb, amazing caption. Thank you. Genuinely, Thank you. I appreciate the way you think. And ಇನ್ನು ಸೇಲ್ಸ್ ಟೀಮ್ ಅಲ್ಲ, ಸೇಲ್ಸ್ ಹೆಡ್ ಆಗಿ ಅಪಾಯಿಂಟ್ ಮಾಡ್ತಿದ್ದೀನಿ. Thank you, madam. ವಿ ಹ್ಯಾವ್ ISB ಕ್ಯಾಂಡಿಡೇಟ್ಸ್ ಫಾರ್ ದಟ್. ನಿನ್ನ ISB ಕ್ಯಾಂಡಿಡೇಟ್ಸ್ ನನ್ನ ಕೈಯಿಂದ ಈ ಕ್ರೀಮ್ನ ಕೊಂಡ್ಕೊಳ್ಳೋ ಹಾಗೆ ಮಾಡಿ. ಮೇಡಮ್, ನೀವು ಕ್ರೀಮ್ ತಗೊಂಡ್ರೆ ಅಲ್ವ, ನೀವು ಕ್ಯಾಶ್ ಕೊಟ್ರೆ ನಾನು ಬಿಲ್ ಕೊಡ್ತೀನಿ ಮೇಡಮ್. Superb, Balu, that's the spirit. So Balu, your salary will be 12 lakhs per annum. 12 lakhs per annum. ಕಷ್ಟ ಪಡಬೇಡ, 1 lakh per month. ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನಾಯ್ತು? ಮೇಡಮ್, ನಮ್ಮ ಮಿಡಿಲ್ ಕ್ಲಾಸ್ ಅವ್ರ ಕಷ್ಟ ನಿಮ್ಗೇನು ಗೊತ್ತು ಮೇಡಮ್? ಇದೊಂದು ಸಂಬಳದಿಂದ ನಮ್ಮ ಅಪ್ಪನ ಸಂಬಳ ದಾಟ್ಬಿಟ್ಟೆ ಮೇಡಮ್. ಥ್ಯಾಂಕ್ ಯು ಮೇಡಮ್. I'll see you tomorrow. ಆಫ್ ಕೋರ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೆಲ್ಸನಾ? ಎಲ್ಲೋ? ಕಾಸ್ಮೆಟಿಕ್ ಕಂಪನಿಲಿ ತಿಂಗಳಿಗೆ 1 ಲಕ್ಷ ಸಂಬಳ. ನಾಳೆಯಿಂದ ಕೆಲಸದವ್ರನ್ನ ಇಟ್ಕೊಳ್ಳಮ್ಮ, ಸಂಬಳ ನಾನು ಕೊಡ್ತೀನಿ. ನೋಡಿದ್ರಾ? ಅಯ್ಯೋ, ಹೇಳದ್ನಲ್ಲ, ಯಾವಾಗಾದ್ರೂ ನನ್ನ ಚಿಕ್ಕ ಮಗನೇ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ. ಅಯ್ಯೋ, ಒಬ್ಬ ಡಾಕ್ಟ್ರು, ಇನ್ನೊಬ್ರು ಪೊಲೀಸು, ಯಾರನ್ ಬಿಟ್ಟಿದ್ದೀರಾ? ಏನೇ ಸಾರ್ ಕೆಲ್ಸಕ್ಕೆ ಹೋದ್ರಾ? ಇಲ್ಲ ರೀ, ರೆಡಿ ಆಗ್ತಿದ್ದಾರೆ. ಸರಿ ಬಿಡು, ಕೆಲ್ಸಕ್ಕೆ ಹೋಗ್ತಿದ್ದಾನಲ್ಲ, ಅವನಿಗೊಂದು 10,000 ಕೊಡು, ಹೊಸ ಬಟ್ಟೆ ತಗೊಳ್ಳಿ ಅವನಿಗೆ. ನಿನ್ನೆನೆ ತಗೊಂಡಲ್ಲ. ದುಡ್ಡಲ್ಲಿತ್ತು. ಎದುರು ಮನೆ ಪದ್ಮನಾಭ ಅವರು ಮಗುಗೆ 40,000 ಕೊಟ್ಬಿಡು ಅಂತ ಕೊಟ್ಟು ಹೋದ್ರು. ಅದ್ರಲ್ಲಿ ತಗೊಂಡಿದ್ದಾನೆ. ನನ್ನೊಂದು ಮಾತು ಕೇಳ್ಬೇಕಲ್ವಾ? ಓ, ಮಗು ಅಂದ್ರೆ ನೀವಾ? ಅಯ್ಯೋ, ನಾನು ಮಗು ಅಂದ್ರೆ ನನ್ ಮಗ ಅನ್ಕೊಂಡೆ. ನಾನು ಇಷ್ಟು ವರ್ಷ ಸರ್ವಿಸ್ ನಲ್ಲಿ ನಿಮ್ಮಂತ ಕಳ್ರನ್ ಎಲ್ಲೂ ನೋಡಿಲ್ಲ ಕಣೆ. ಅಲ್ಲೋಡಿ, ಬರ್ತಾ ಇದ್ದಾನೆ ನನ್ ಮಗ. ಹೊಸ ಬಟ್ಟೆಯಲ್ಲಿ ಮಗ ಮಿಂಚ್ತಾ ಇದ್ದಾನೆ. ಬಾಯ್ ಪೇರೆಂಟ್ಸ್. ಅಲ್ವೋ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಏನೋ ಅದು ಪ್ಯಾಂಟು, ಭೀಮಾ ದುರ್ಯೋಧನನ್ ಹೊಡೆದಾಗ್ಲೂ ಇಷ್ಟು ಛಿದ್ರ ಆಗಿರ್ಲಿಲ್ವಲ್ಲ ಅವನು. ಅಪ್ಪ, ನೀನ್ ತಗೋತೀಯ ನೋಡು, 1ಕ್ಕೆ 2 ಮೀಟರ್ ತರ. ಅದನ್ನ ತಗೋಬೇಕಾದ್ರೆ ಬ್ಲೂ ವಾಶ್ ಆದ್ಮೇಲೆ ಸ್ಕೈ ಬ್ಲೂ ತರ ಕಾಣುತ್ತಲ್ಲ, ಆ ಮೆಟೀರಿಯಲ್ ಅಲ್ಲ ಇದು. 100 ಜನ ಟೆಕ್ನಿಷಿಯನ್ಸು, ಹ್ಯಾಂಡ್ಸಮ್ ಡಿಸೈನರ್ಸು, ದಾರ ಹಿಡಿದು ಹೊಲ್ದಿರೋ ಬಟ್ಟೆ ಇದು. ಇಟ್ಸ್ ಅ ಬ್ರ್ಯಾಂಡ್ ಡ್ಯಾಡ್. ಬಾಯ್ ಮಾಮ್. ಇವನು ಉದ್ಧಾರ ಆಗ್ತಾನೆ ಅಂತ್ಯಾ? ನೀವು ನೋಡ್ತಾ ಇರಿ,
ಅವನ್ ಕೈ ಕೆಳಗೆ 100 ಜನ ಕೆಲ್ಸ ಮಾಡ್ತಾರೆ. ಗೊತ್ತೇ, ಇವನ್ ಕೆಲ್ಸ ಮಾಡಲ್ಲ, ಅವರೇ ಕೆಲ್ಸ ಮಾಡ್ಬೇಕು. ಲೈ ನನ್ನ ಮಗನೇ, ಕಣ್ ಕಾಣಿಸಲ್ವೇನಾ? ಕೈ ನೋತಿದೆ ಅಣ್ಣ, ಕೈ ಜಾರೋಯ್ತು. ಚೆನ್ನಾಗೇ ಇದೆಯಲ್ವೋ? ನನ್ ಕೈಲಾಗ್ತಿಲ್ಲ ಅಣ್ಣ. ಇಷ್ಟುದ್ದ ಇಲ್ಲ ಎಷ್ಟೋ ಮಾತಾಡ್ತೀಯ ಲೇ? ಅಣ್ಣ ಬೇಡ ಅಣ್ಣ. ಎತ್ತು ಎತ್ತು ಅಂದ್ರೆ ಎದುರು ಉತ್ತರ ಕೊಡ್ತೀಯ? ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದೇ ತಪ್ಪು, ಅಂತದ್ರಲ್ಲಿ ಹೊಡಿತೀಯಲ್ಲ. ಕೈ ಬಿಡು, ಕೈ ಬಿಡು. ಮೊದಲು ಸಾರಿ ಹೇಳು. ಲೈ ನಾನು ಯಾರಂತ ಗೊತ್ತಾ? ಯಾವನಾದ್ರೂ ನನಗೇನು, ಮೊದಲು ಸಾರಿ ಹೇಳು. ಸಾರಿ ಸಾರಿ. ಅಲ್ಲಿ ಬಿದ್ದಿರೋದನ್ನ ಎತ್ತು. ನಾನಾ? ಎತ್ತೋ. ಹೆಸರೇನೋ? ವಾಸು ಅಣ್ಣ. ನನ್ನ ಜೊತೆ ಬರ್ತೀಯಾ? ಮತ್ತೆ ಕೆಲ್ಸಕ್ಕ ಅಣ್ಣ? ಇಲ್ಲ ಕಣ, ಏನಾದ್ರೂ ತಿಂದ? ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸೆಕೆಂಡ್ ಡೇಗೆ ಜೀನ್ಸಾ? ನಾಳೆಯಿಂದ ಟೀ ಶರ್ಟ್, ಶಾರ್ಟ್ಸ್, ಪೈಜಾಮಾಸ್ ಈ ತರ ಏನಾದ್ರು? ಅಯ್ಯೋ ಹಾಗೇನಿಲ್ಲ ಮೇಡಮ್, ಕೆಲಸ ಸಿಗ್ತಲ್ಲ ಅಂತ ಹೊಸ ಬಟ್ಟೆಗಳು ತಗೊಂಡೆ. ಇದಾ? ಮೇಡಮ್, ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಹೇಳಿ? ಆ ಫಾರ್ಮಲ್ಸ್ ತಗೊಂಡ್ರೆ ಒಳ್ಳೆ ಅಂಟ್ಕೊಂಡ ಹಾಗೆ ವಿಚಿತ್ರವಾಗಿ ಒಂಥರ ಇರುತ್ತೆ ಮೇಡಮ್. ಮೇಡಮ್, ಇದಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಬಿಡಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್. ನನಗೋಕೆ, ಆ ರಾಹುಲ್ ತೊಂದ್ರೆ ಮಾಡ್ದಿರೋ ಹಾಗೆ ನೋಡ್ಕೊ. ಅದನ್ನ ನೋಡ್ಕೋತೀನಿ ಮೇಡಮ್. ನಿಮಗೋಕೆ ಅಲ್ವಾ? ನನಗೋಕೆ. ನನ್ನ ಫ್ರೆಂಡ್ ಮೇಡಮ್. ಹಾಯ್, ಏನ್ ಓದ್ತಿದ್ಯಾ? ಇವ್ನು ಓದ್ತಿಲ್ಲ ಮೇಡಮ್, ನಮ್ ಕಂಪ್ನಿಲೇ ವರ್ಕ್ ಮಾಡ್ತಿದ್ದಾನೆ. ನಮ್ ಕಂಪನಿಲ? ಕಂಪನಿಲಿ ಕೆಲವು ರೂಲ್ಸ್ ಇದೆ. ಹೀರೋ ಅನ್ಕೋತಾ ಇದ್ಯಾ? ಜೀನ್ಸ್ ಬಗ್ಗೆ ನಾಣ ಈಗ ತಾನೇ ಮೇಡಮ್ ಹತ್ರ ಪರ್ಮಿಷನ್ ತಗೊಂಡೆ. ಚಂಗಾರೆಡ್ಡಿ ಅವ್ರ ಕಡೆಯವ್ರಿಗೆ ಹೊಡೆದ್ಯಾ? ಹಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಪ್ಲೈಯರ್ಸ್ ಆಫ್ ಮೈ ಕಾರ್. ಯು ಕಮ್. ಸ್ಟಾಪ್ ಇಟ್ ರಾಹುಲ್. ಬಾಲು, ಯಾಕೆ ಹೊಡೆದೆ? ಮೇಡಮ್, ಇವನ್ ಹತ್ರ ಕೆಲಸ ಮಾಡಿಸ್ಕೋತಿದ್ದ ಮೇಡಮ್, ಕೈಗೆ ಬೇರೆ ಏಟಾಗಿದೆ. ವಾಟ್? ಚೈಲ್ಡ್ ಲೇಬರ್ಸ್ನ ಎಂಕರೇಜ್ ಮಾಡೋ ವೆಂಡರ್ಸ್ ಇಂದ ನಾವು ಮೆಟೀರಿಯಲ್ ತಗೊಳ್ಳೋದು ಅಂದ್ರೇನು? ಚೇಂಜ್ ದ ವೆಂಡರ್. ಅದು ನನ್ನ ಕೈಯಲ್ಲಿಲ್ಲ. ಇಟ್ಸ್ ಯುವರ್ ಫಾದರ್ಸ್ ಕನ್ಸರ್ನ್. ಐ ಅಶ್ಯೂರ್ ಯು ಟು ಟಾಕ್ ಟು ಹಿಮ್. ದಿಸ್ ಇಸ್ ಮೈ ಕಂಪನಿ ಅಂಡ್ ಯು ಕ್ಯಾನ್ ಲೀವ್. ಬಾಲು. ಹಾ ಮೇಡಮ್. ನಾಳೆ ನಮ್ಮ ಇನ್ವೆಸ್ಟರ್ಸ್ಗೆ ಸಬ್ಮಿಟ್ ಮಾಡೋದಿದೆ, ಅದಕ್ಕೆ ರೆಡಿ ಆಗ. ಅಲ್ಲಿ ಯಾರನ್ನಾದ್ರೂ ಹೊಡಿಬೇಕಾ ಮೇಡಮ್? ಲೇಮನ್ ಸರ್, ಅಣ್ಣ ಚಕ್ರಪಾಣಿಗೆ ಫೋನ್ ಮಾಡು. ಸರಿ ಅಣ್ಣ. ಅಣ್ಣ, ಅವ್ನು ಈಗಿಂದ ಈಗಲೇ ಕೆಲಸದಿಂದ ತೆಗೆದುಬಿಸಾಕ್ತೀನಿ ಅಣ್ಣ. ಇನ್ನೊಂದ್ಸಲ ನಡೆದ್ರೆ ನಾನೇ ಹೈದರಾಬಾದಿಗೆ ಬರ್ತೀನಿ ಅಣ್ಣ. ಇನ್ನೊಂದ್ಸಲ ಫ್ಯೂಚರಲ್ಲಿ ಈ ಥರ ಆಗಲ್ಲ ಅಣ್ಣ. ನಾನು ನೋಡ್ಕೋತೀನಿ. ಓಕೆ ಅಣ್ಣ. ಚಿತ್ರ, ನಾನು ರೆಕಮೆಂಡ್ ಮಾಡಿರೋ ಕ್ಯಾಂಡಿಡೇಟ್ನ ಬೇಡ ಅಂದೆ. ಫಾರ್ಗೆಟ್ ಇಟ್. ಅರ್ಹತೆನೇ ಇಲ್ದಿರೋ ಒಬ್ಬನ್ನ ಮಾರ್ಕೆಟಿಂಗ್ ಹೆಡ್ ಆಗಿ ಮಾಡಿದ್ಯಾ, ಅದನ್ನು ಬಿಟ್ಬಿಡು. ಈ ಚಂಗಾರೆಡ್ಡಿ ವಿಷಯದಲ್ಲಿ ಮಾತ್ರ ನೀನ್ ಇನ್ವಾಲ್ವ್ ಆಗ್ಬೇಡ. ಅಪ್ಪ ಅವರು ಚೈಲ್ಡ್ ಲೇಬರ್ನ. ಚಿತ್ರ, ಕೆಲವೊಂದು ವಿಷಯ ಗೊತ್ತಿದ್ರು ಗೊತ್ತಿಲ್ದಿರೋ ಹಾಗಿರ್ಬೇಕು. ಓಕೆ, ಯುವರ್ ಅನ್ ಆಂಟ್ರಪ್ರನರ್. ಬಿಹೇವ್ ಲೈಕ್ ಅನ್ ಆಂಟ್ರಪ್ರನರ್. ಅಂಡರ್ಸ್ಟ್ಯಾಂಡ್? ನಡಿ. ಕೂತ್ಕೊಂಡು ಸಂಬಳ ತಗೊಳ್ಳೋ ಅಂತಂದ್ರೆ ನಿಂತ್ಕೊಂಡು ಪಾಠ ಹೇಳ್ಕೊಡ್ತಾ ಇದೀಯ. ಏನ್ ಹೇಳ್ಕೊಟ್ಟ ಮೇಷ್ಟ್ರು ನಿನ್ಗೆ? ನಾವು ಓದ್ಕೊಂಡ್ರೆ ನಾವು ಬದುಕ್ಬೋದು, ಬೇರೆಯವ್ರನ್ನು ಬದುಕ್ಸ್ಬೋದು ಅಂತ ಹೇಳಿದ್ರು. ಇಲ್ಲಿ ಬದುಕ್ಸು. ಸರ್, ಸರ್, ಎಲ್ರು ನಿನಗೆ ಸುಳ್ಳು ಹೇಳ್ತಾ ಇದ್ದಾರೆ ಕಣೋ. ಓದ್ಕೊಂಡ್ರೆ ಬದುಕಲ್ಲ. ಸ್ಲೇಟ್ ಪಕ್ಕದಲ್ಲಿಟ್ಟು ಕ್ವಾರಿಗೆ ಬಂದು ಬುಟ್ಟಿ ಹಿಡ್ಕೊಂಡ್ರೆ ಬದುಕ್ತೀವಿ.
It will definitely works. Perfect. I'm looking forward to this happening. We'll let you know the earliest. Yeah. Wish you good luck. Thank you. ಆಲ್ ದ ಬೆಸ್ಟ್. Bye-bye. ಬಾಯ್. Thank you, Balu. This is exactly what I needed. ನನಗೆ ಗೊತ್ತು ಮೇಡಮ್ ನಿಮ್ಗೇನ್ ಬೇಕು ಅಂತ. ಬಾಲು, ನೀನ್ ಎಲ್ರೂ ಕೇರ್ ಹೀಗೆ ಮಾಡ್ತೀಯಾ? ಅಬ್ಬಾ, ಎಲ್ರ ಮೇಲೂ ಅಲ್ಲ ಮೇಡಮ್. ಚಿಕ್ಕ ಮಕ್ಕಳು, ಅವಾಗ ನಮ್ಮಮ್ಮ, ಇವಾಗ ನೀವು. ಮೇಡಮ್, ನೀವು ಒಳಗೆ ಕೊಟ್ಟಿದ್ದ ಪ್ರೆಸೆಂಟೇಷನ್ಗೆ ಇನ್ವೆಸ್ಟರ್ಸ್ ಫ್ಲಾಟ್ ಅಂತೆ. ಆಲ್ಮೋಸ್ಟ್. ಡೀಲ್ ಫೈನಲ್ ಆಗ್ಲಿ, ನಮ್ಮಪ್ಪಂಗ್ ನಾನು ಯಾರು ಅಂತ ತೋರಿಸ್ತೀನಿ. ಅಂದ್ರೆ ನೀನ್ ಹೇಳಿದ್ರೆ ಕೇಳ್ಬೇಕಾ? ನೀನ್ ಬೈದ್ರೆ ಬೈಸ್ಕೋಬೇಕಾ? ನೀನ್ ಯಾವ ಕತ್ತೆ ಮದ್ವೆ ಆಗೋ ಅಂದ್ರೆ ಆ ಕತ್ತೆ ಮದ್ವೆ ಯಾರು ನಾನಾ? ನೀನಲ್ಲ ನಮ್ಮಪ್ಪ. ಓ ಮೇಡಮ್, ಅಷ್ಟಕ್ಕೂ ಆ ಕತ್ತೆ ಯಾರು ಮೇಡಮ್? ಆ ರಾಹುಲ್. ಏನೋ ನಿಮ್ಗೆ ಅವನಂದ್ರೆ ಇಷ್ಟ ಇಲ್ವಾ? ಚಿಚ್ಚಿ. ಓ, ಆದ್ರೆ ಮೇಡಮ್, ಆಫೀಸಲ್ಲಿ ನಿಮ್ಮಿಬ್ಬರಿಗೂ ಮದುವೆ ಅಂತಿದ್ದಾರೆ. ಅದ್ ಬೇರೆ ಕೇಳೋ. ನಾಳೆಯಿಂದ 10 ರೂಪಾಯಿ ಕಟ್ಟೋದು ತಪ್ಪುತ್ತೆ. ಥ್ಯಾಂಕ್ ಯು ಗಾಡ್. ಏನಿಲ್ಲ ಬಿಡಿ ಮೇಡಮ್, ಇವಾಗ ನೀವು ಸಿಂಗಲೇ ಅಲ್ವಾ? ಯಾಕೆ ಯಾರನ್ನಾದ್ರೂ ಪರಿಚಯ ಮಾಡಿಸ್ತೀಯಾ? ಸ್ವಿಚ್ ಬೋರ್ಡ್ ಬೆರಳು ಇಡ್ತೀನಿ ಹೊರತು ಅಂತ ತಪ್ಪು ಕೆಲಸ ಯಾವತ್ತೂ ಮಾಡೋದಿಲ್ಲ ಮೇಡಮ್. ಲೇ ಸುಧಾ, ಬಾರೋ. ಲೇ, ಇಲ್ಲಿಗೆ ಯಾಕೋ ಬಂದೆ? ಇಲ್ಲಿ ಕ್ವಾರ್ಟರ್ ರೇಟೆ ಫುಲ್ ಬಾಟ್ಲ್ ಅಷ್ಟಿರುತ್ತೆ. ಅಪ್ಪ ತಂದೆ ಸುಧಾ, ನಾನು ಅದನ್ನೆಲ್ಲ ಬಿಟ್ಟು 3 ತಿಂಗಳಾಯ್ತು ಕಣ. ಮೇಡಮ್, ನೀವು ನನ್ನ ಫ್ರೆಂಡ್. ಹಾಯ್. ಯಾರನ್ನು ಪರಿಚಯ ಮಾಡ್ಸಲ್ಲ? ಅಯ್ಯೋ, ಇವ್ನು ಹುಟ್ಟದಾಗಿಂದ ನನ್ನ ಜೊತೆ ಇದ್ದಾನೆ ಮೇಡಮ್. ಪರವಾಗಿಲ್ಲ, ಹಾಯ್ ಅನ್ಬೋದು. ಹಾಯ್. ಇವ್ರಿಗೆ ನಾನು ಚಿಕ್ಕವನಿದ್ದಾಗ್ಲಿಂದಲೂ ಬೆಸ್ಟ್ ಫ್ರೆಂಡ್. ಲೇ ಸುಧಾ, ಇಲ್ಲಿಗೆ ಯಾಕೆ ಬರೋಕ್ ಹೇಳ್ದೆ ಗೊತ್ತಾ? ಬಿಲ್ ಕಟ್ಟಕ. ಹಾ, ಇಲ್ಲ ಮಗನೇ ಸುಧಾ. ಲೇಡೀಸ್ ಮುಂದೆ ಬೇಡ. ಮೇಡಮ್, 1 ಮಿನಿಟ್. ಬಾರೋ ಬೋಂಡ. ಲೈಟ್ ಅಬ್ಬಾ, ದಾರಿಲಿ ಬರ್ಬೇಕಾದ್ರೆ ಒಂದು ಬಾರ್ ನೋಡಿದೆ. 1+1 ಆಫರ್ ನಡೀತಾ ಇದೆ. ಮಗ, ಆ 1 ನೀನ್ ಕುಡ್ಕೋ, +1 ನಾನ್ ಕುಡಿತೀನಿ. ಓಕೆ ಪ್ರಾಮಿಸ್. ಲೇ, ನನಗೆ 1 ಲಕ್ಷ ಸ್ಯಾಲ್ರಿ ಮಗ. ಇಂಥದ್ದೆಲ್ಲ ತಿಂಗಳಿಗೆ 10 ಸಲ ನಡೀತಾ ಇರತ್ತೆ. ನೋಡು, ಎಷ್ಟೇ ಅವಮಾನ ಆದ್ರೂ ಕೂಡ ಪೌರುಷ ತೋರ್ಸಕ್ ಹೋಗಿ ಆ ಕೆಲಸ ಮಾತ್ರ ಬಿಡ್ಬೇಡ ಕಣ. ಓಕೆ ಕಣ. ಬಾಲು, ಮೇಡಮ್, ಇವತ್ ನನ್ನ ಫ್ರೆಂಡ್ ಬರ್ತ್ಡೇ. ನನ್ನನ್ನು ಸ್ವಲ್ಪ ಡ್ರಾಪ್ ಮಾಡ್ತೀಯಾ? ಡೆಫಿನೆಟ್ಲಿ ಮೇಡಮ್. ಅವನದೇ ಬೈಕು. ಹ್ಯಾಪಿ ಜರ್ನಿ. ಬಾಯ್ ಕಣ. ಏ ಮಗ, ಮೆಟ್ರೋಲ್ ಹೋಗಕ್ ದುಡ್ಡು. ಓ ಅಯ್ಯೋ, ನನ್ನ ಹತ್ರನೂ ಇಲ್ವಲ್ಲ. ನಾನ್ ಕೊಡ್ಲಾ? ನೀವು ಸುಮ್ಮನಿರಿ ಮೇಡಮ್. ಒಂದು ಕೆಲಸ ಮಾಡು, ಮೆಟ್ರೋಗೆ ಹೋಗು, ನನ್ನ ಹೆಸರಲ್ಲಿ ಟಿಕೆಟ್ ತಗೋ. ಓಕೆ ಬಾಯ್. ಓಕೆ ಬಾಯ್. ಮೆಟ್ರೋಲಿ ನಿನ್ನೆ ಮೆಟ್ರೋಲ್ ನಿನ್ನ ಹೆಸರು ಹೇಳಕ್ಕಾಗತ್ತಾ? ಒಂದ್ ನಿಮಿಷ ನಿಲ್ಲು. ಅನ್ನೋ ಕಾಳಜಿ ಕೂಡ ನಿಮ್ಗಿಲ್ಲ. ಇಷ್ಟೇನ ನನ್ನ ಮೇಲೆ ನಿಮಗ್ ಪ್ರೀತಿ? ಹೀಗೆ ಬಿಟ್ರೆ ಒಬ್ಳು ಮಗಳಿದ್ದಾಳೆ ಅಂತಾನು ನೀವು ಮರ್ತು ಬಿಡ್ತೀರಾ? ಅಲ್ಲ, ನನ್ನ ಬರ್ತ್ಡೇ ಮರೆಯಕ್ ಹೇಗ್ ಸಾಧ್ಯ? ಈ ಇಡೀ ವರ್ಷದಲ್ಲಿ ನೀವು ನನ್ನ ಜೊತೆ ಇದ್ದಿದ್ದು 11 ದಿನ ಅಷ್ಟೇ. ತಿಂಗಳಿಗೆ 1 ದಿನಾನೂ ಅಲ್ಲ. ಆಗ್ಲೂ ಕೂಡ ಕೆಲ್ಸದ ಮೇಲೆ ಬಂದಿರ್ತೀಯ. ನನ್ಗೋಸ್ಕರ ಅಲ್ಲ. ಅಮ್ಮ ಸತ್ ಹೋದಾಗ್ಲೇ ನಾನು ಸತ್ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಮಾತಾಡಿ ಅಪ್ಪ. ಹ್ಯಾಪಿ ಬರ್ಡೇ ರೀ. ಯಾರ್ ನೀವು? ಯಾರ್ ಕಳ್ಸಿದ್ದು? ಏನ್ ಸರ್ ಹೇಳಿಲ್ವಾ? ಯಾಕೆ ಸರ್ ಶಾಕ್ ಆಗ್ತೀರಾ? ಹೇಳಿ. 1 ತಿಂಗಳಿಂದ ಮೇಡಮ್, ನಿಮ್ಮಪ್ಪ ಬರ್ತಾಳ ಇಲ್ವಾ ಅಂತ ಒಂದೇ ಗೋಳು. ಸರ್, ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ನಲ್ಲ ಸರ್, ಮಸ್ತಾನ್ ಸಿವಿಲ್ ಸಪ್ಲೈಸ್, ಆಲ್ವೇಸ್ ಆನ್ ಟೈಮ್ ಸರ್. ನೀವು ತಗೊಳ್ಳಿ ಮೇಡಮ್, ತಗೊಳ್ಳಿ. ಗೊತ್ತಿದ್ರು ಕೂಡ ಯಾಕೆ ನಂಗೆ ವಿಶ್ ಮಾಡಿಲ್ಲ ಅಪ್ಪ? ಸರ್ಪ್ರೈಸ್ ರೀ, ಸರ್ಪ್ರೈಸ್. ಇದ್ರಲ್ಲಿ ಏನಿದೆ ಅಪ್ಪ? ಅದು ಕೂಡ ಸರ್ಪ್ರೈಸ್. ಓಪನ್ ಮಾಡಿ ನೀವು. ಹೇ ಚಿತ್ರ, ಬಾಬಾ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನಮಸ್ತೆ ಅಂಕಲ್. ನಮಸ್ತೆ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್. ಒಳಗೆ ಹೋಗೋಣ. ಹತ್ತು ನಿಮಿಷದ ಹಿಂದೆ ನನ್ನ ಮಗಳ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಆ ಬಾಕ್ಸ್ ಏನೇ ಕೊಟ್ಟೆ. ಆ ರೀತಿ ಯಾಕೆ ಮಾತಾಡ್ದೆ? ಅದರಿಂದ ಏನೋ ಅವಳನ್ನು ಕ್ಷಮಿಸಿದ್ಲು. ಅಷ್ಟಕ್ಕೂ ಯಾರು ನೀನು ಹೇಳು? ಸರ್, ನಾನು ಆ ಮೇಡಮ್ ಹತ್ರ ಕೆಲಸ ಮಾಡ್ತೀನಿ ಸರ್. ಅವ್ರ ಜೊತೆನೇ ಬಂದೆ. ನಿಮ್ಮಿಬ್ಬರ ಜಗಳ ನಿಲ್ಲಿಸ್ಬೇಕು ಅಂತ ಅವ್ರು ತಂದಿದ್ದ ಗಿಫ್ಟನ್ನು ನಿಮ್ಮದು ಅಂತ ಕೊಟ್ಬಿಟ್ಟೆ ಸರ್. ಒಳ್ಳೆ ಸಹಾಯನೇ ಮಾಡಿದ್ಯಪ್ಪ. ನಾನು ನಿನಗೋಸ್ಕರ ಏನೋ ಮಾಡಬೇಕು ಅನ್ನಿಸ್ತಾ ಇದೆ. ಬಾ, ಗುಂಡು ಹಾಕೋಣ. ಅಯ್ಯೋ, ಥ್ಯಾಂಕ್ ಯು ಸರ್. ಲೇಡೀಸ್ ಮುಂದೆ ನಾನು ಕುಡಿಯಲ್ಲ ಸರ್. ಪರವಾಗಿಲ್ಲ ಬಾಪ. ಸರ್, ಇನ್ನೊಂದ್ಸಲ ಕೇಳಿದ್ರೆ ನಿಜವಾಗ್ಲೂ ಕುಡಿದ್ಬಿಡ್ತೀನಿ ಸರ್. ಬೇಡ ಸರ್, ನಾನು ಹೊರಡ್ತೀನಿ ಸರ್. ನಿಂತ್ಕೋಪ.
ನಿನ್ನ ನಂಬರ್ ಕೊಟ್ಟು ಹೋಗು. ತಗೊಳ್ಳಿ ಸರ್, ಬಾಲು ಅಂತ ಫೀಡ್ ಮಾಡಿದ್ದೀನಿ. ನಿನಗೇನಾದ್ರೂ ಅವಶ್ಯಕತೆ ಬಂದರೆ ನಿಮ್ಮ ಅಪ್ಪ ಅಮ್ಮನಿಗೂ ಮುಂಚೆ ನನಗೆ ಮೊದಲು ಫೋನ್ ಮಾಡಬೇಕು, ಸರಿನಾ? ಸರಿ ಸರ್, ಹೊರಗಿರ್ತೇನೆ. ಆಂಟಿ, ಅವನ್ ಏನ್ ಮಾಡ್ತಾವ್ ನೋಡಿ. ಅಲ್ವೋ, ನಂದಿ ಕಿವಿಲಿ ಬೇಡ್ಕೆನ ಹೇಳ್ಕೊಳ್ಳೋದ್ ಬಿಟ್ಟು ಏನೋ ಕೇಳಿಸ್ಕೊತಿದ್ಯಾ? ನಾನು ಹೇಳೋದನ್ನ ಹೇಳಾಯ್ತು, ರಿಪ್ಲೈ ಏನಾದರೂ ಕೊಡ್ತಾನೇನೋ ಅಂತ. ಮೇಡಮ್, ಮೇಡಮ್, ಹಾಯ್ ಮೇಡಮ್. ಹಾಯ್ ಬಾಲು. ನೀವೇನ್ ಮೇಡಮ್ ಇಲ್ಲಿ? ಲೇ, ಇದೇನ್ ಸೆಂಟ್ರ್ ಜೈಲೇನೋ ತಪ್ಪು ಮಾಡೋರ್ ಮಾತ್ರ ಬರೋದಕ್ಕೆ? ನವಗ್ರಹನ ಪ್ರದಕ್ಷಿಣೆ ಹಾಕೋದಿಕ್ ಬಂದೆ. ಯಾರೋ ಈ ಹುಡುಗಿ? ನಾನು ಇವ್ರ ಕಂಪನಿಯಲ್ಲೇ ಕೆಲಸ ಮಾಡ್ತಿರೋದು. ಹೌದಾ? ಗೊಂಬೆ ತರ ಇದೀಯಾ. ಹೆಸ್ರೇನಮ್ಮ? ಚಿತ್ರ ಆಂಟಿ. ಏನಮ್ಮ, ನಿನಗ್ ಮದ್ವೆ ಆಗಿದ್ಯಾ? ಅಯ್ಯೋ ಇಲ್ಲ ಆಂಟಿ. ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಇಲ್ಲ ಆಂಟಿ. ನನ್ ಮಗನ್ನ ಮದ್ವೆ ಮಾಡ್ಕೋತೀಯಾ? ಹೇಳಮ್ಮ. ಇದೇನೋ ಟಕ್ ಅಂತ ಕೇಳ್ಬಿಟ್ರು. ಮಗನ್ ಮನ್ಸು ಅಮ್ಮನ್ಗೆ ಅರ್ಥ ಆಗಲ್ವೇನೋ? ತುಂಬಾ ಒಳ್ಳೆಯವನಮ್ಮ, ತುಂಬಾ ಚೆನ್ನಾಗಿದ್ದಾನೆ, ಒಂದು ಕೆಟ್ಟ ಅಭ್ಯಾಸನೂ ಇಲ್ಲ. ತಾಯಿ ಪ್ರೀತಿ ಕಣೋ. ನಿನ್ನ ಚೆನ್ನಾಗ್ ನೋಡ್ಕೋತಾನಮ್ಮ. ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾನೆ. ಇದನ್ನು ತಾಯಿ ಪ್ರೀತಿನೇ. ಕೆಲಸ ಕೊಟ್ಟವ್ರಿಗೆ ಸುಳ್ಳು ಹೇಳ್ತವ್ರೆ. ಇಂಗ್ಲಿಷ್ ಕೂಡ ಚೆನ್ನಾಗ್ ಮಾತಾಡ್ತಾನೆ. ಇಲ್ಲೇ ಸನ್ಶೈನ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿದ್ದಾನೆ. ನಿನಗಲ್ಲ, ನಿಮ್ಮ ಅಣ್ಣಂಗ್ ಹುಡುಗಿ ನೋಡ್ತಿರೋದು. ಅಮ್ಮ, ಬಾ ಈ ಕಡೆ. ಎಲ್ಲ ಹಾಳು ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಮ್ಮ? ಪರ್ಸನ್ನೇ ಬದಲಾಯಿಸ್ತಾ ಇದೆಯಾ? ನಾನು ಹುಡುಗಿ ಪ್ರೀತಿಸ್ತಾ ಇದೀವಿ. ಸುಮ್ನಿರೋ, ನಾನ್ ನಂಬಲ್ಲ, ಸುಳ್ಳು ಹೇಳ್ತಿದ್ಯಾ? ಹಾಗೇನಿಲ್ಲ, ಪ್ರೀತಿಸ್ತಾ ಇರೋದು ನಾನೇನೆ. ನೀನ್ ಅವಳತ್ರ ಹೇಳಿದ್ಯಾ? ಇವಾಗ ತಾನೇ ನಂದಿಗೆ ಹೇಳಿದ್ನಮ್ಮ. ಚೇಚೆ, ನಾನ್ ಹೋಗಿ ಮಾತಾಡ್ತೀನಿ. ಏನ್ ನೀನ್ ಮಾತಾಡೋದು? ಬನ್ನಿ ಅಮ್ಮ, ಬನ್ನಿ ಹೋಗು. ಈ ಊರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಿಸ್ಬೇಕು ಅಂತಿದ್ದೀನಪ್ಪ. ನೀವ್ ಇಡ್ತಾ ಇದ್ದೀರಾ ಸರ್? ಇಲ್ಲಪ್ಪ, ಜಪಾನ್ ಅವರು ಕಟ್ಟಿಸ್ಬೇಕು ಅಂತಿದ್ದಾರೆ. ಈ ಊರಲ್ಲಿ ಜಾಗ ಇದೆ ಅಂತ ಹೇಳಕ್ ಬಂದೆ. 7,000 ಜನಕ್ಕೆ ಉದ್ಯೋಗ ಸಿಗುತ್ತಂತೆ. ಅಂದ್ರೆ ಹೆಚ್ಚು ಕಮ್ಮಿ 35,000 ಜನರ ಹಸು ನೀಗ್ಸುತ್ತೆ. ಮಾಡ್ಬಿಡಿ ಸರ್, ನನ್ನ ಕಣ್ಣಿಗೆ ನೀವು ಕಾಣಿಸ್ತಾ ಇದ್ದೀರಾ ಅಷ್ಟೇ. ಮಾಡ್ಬಿಡಿ. ಅದನ್ನೇ ಮಾಡಬೇಕು ಅಂತಿರೋದು, ಆದ್ರೆ ಅಡ್ಡ ಬರ್ತಿದ್ದಾರೆ. ಯಾರು ಸರ್? ಸಿಂಗಾರೆಡ್ಡಿ ದೊಡ್ಡ ಮೂರ್ಖನಪ್ಪ. ಗಣಿಗಾರಿಕೆನ ದೊಡ್ಡದ್ ಮಾಡಿ ಸುತ್ತಮುತ್ತ ಇರೋ ಭೂಮಿನ ಆಕ್ರಮಿಸ್ಕೊಳ್ತಾ ಇದ್ದಾನೆ. ಕೊನೆಗೆ ಫ್ಯಾಕ್ಟ್ರಿಗೆ ಅಂತ ಸರ್ಕಾರ ಕೊಟ್ಟಿರೋ ಭೂಮಿವರೆಗೂ ಬಂದಿದ್ದಾನೆ. ಅದರ ಬಗ್ಗೆ ಮಿನಿಸ್ಟರ್ಗೆ ಕಂಪ್ಲೇಂಟ್ ಕೊಟ್ರೆ, ನೀನು ಲಿಮಿಟ್ಸ್ ಮೀರಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿರೋದ್ರ ಬಗ್ಗೆ ಎನ್ಕ್ವೈರಿ ಮಾಡುವಂತ ಒಂದು ದೊಡ್ಡ ಪುಸ್ತಕನೇ ಬರೆದು ಕಳಿಸಿದ್ದಾರೆ. ನಿನ್ MLA ಇವನೋ ನನ್ನ ಭಾಮೈದ. ಗಣಿಗಾರಿಕೆನ ಇವನ ಹೆಸರಿಗೆ ಬರ್ಕೊಟ್ಬಿಡು, ಸಂಪಾದನೆ ಮಾಡಿದ್ ಸಾಕು. ಈ ಕಡೆ ಬಂದ್ರೋ. ಗಣಿ ವಿಷಯಕ್ಕೆ ಬಂದ ಅಂತ ಅವರ ಬಾಮೈದನ ದೇಹನ ಸೀಳಿ 2 ಭಾಗ ಮಾಡಿದ್ದ. ಅವನ್ ಮನುಷ್ಯನೇ ಅಲ್ಲ ಸರ್. ಎತ್ಬಿಡಣ, ಸಾಯಿಸ್ಬಿಡಣ ಸರ್, ಸಾಯಿಸ್ಬಿಡಣ. ನನ್ನ ಶತ್ರು ನನ್ನ ಸ್ವಂತ ಅಳಿಯಾನೆ. ಅವನ್ನ ಬದಲಾಯಿಸ್ಬೇಕೆ ಹೊರತು ಸಾಯಿಸಕ್ಕಾಗಲ್ಲಪ್ಪ. ನನ್ನ ಮಗಳು ಅವನು ಕೊಡೋ ಹಿಂಸೆನ ತಡ್ಕೊಳಕ್ಕಾಗ್ದೆ ಚಿತ್ರಹಿಂಸೆ ಅನುಭವಿಸ್ಕೊಂಡು ನನ್ನ ಮನೆಗೆ ಬರ್ತಾ ಇದ್ಲು. ಏನಾಯ್ತು ಅಂತ ಆದ್ರೂ ನಿನ್ನೆ ಕೇಳ್ತಿರೋದು ಚಿಕ್ಕಪ್ಪ ಎಲ್ಲಿ? ಟೇಬಲ್ ಹತ್ರ ಇದ್ದಾರೆ. ಅಮ್ಮ ಪಾರ್ವತಿ, ಏನಾಯ್ತಮ್ಮ? ಗೊತ್ತಿಲ್ದಿರೋ ಥರ ಹೊಸ್ದಾಗ್ ಕೇಳ್ತಿದ್ಯಲ್ಲ ಚಿಕ್ಕಪ್ಪ. ನನ್ ಗಂಡ ಏನೋ ತಪ್ಪು ಮಾಡ್ತಾನೆ, ನೀನ್ ಅದನ್ನ ತಡೆಯೋದಕ್ ನೋಡ್ತೀಯ. ನಿನ್ನನ್ ತಡೆಯೋದಿಕ್ಕೆ ನನ್ ಗಂಡ ಹೀಗ್ ಹೊಡೆದ್ ಕಳಿಸ್ತಾನೆ ಅನ್ನೋದು ಗೊತ್ತಿಲ್ವಾ? ನಿನ್ ಕೈಯಾರೇನೆ ನನಗ್ ಮದ್ವೆ ಮಾಡಿಸ್ದೆ. ಆ ಕೈಗಳಿಗೆ ನನ್ ಕುಂಕುಮ ಆಳ್ಸೋ ಶಕ್ತಿ ಇಲ್ಲ ಅನ್ನೋದು ನನಗ್ ಗೊತ್ತು ಚಿಕ್ಕಪ್ಪ. ನನ್ ತವ್ರ ಮನೆ ಕಷ್ಟನ ಕಂಟ್ರೋಲ್ ಇಟ್ಕೊಂಡು ಸಹಿಸ್ಕೋತಾ ಇದೀನಿ. ನೀನ್ ಯಾರಿಗ ಫೈಲ್ ಕಳಿಸ್ತೀಯೋ ಅವರೇ ಬಂದು ನನ್ ಗಂಡನ್ ಕಾಲ್ ಹತ್ರ ಇಟ್ಟು ಹೋದ್ರಂತೆ. ಆ ಕ್ವಾರಿ ವಿಷಯನ ಬಿಟ್ಬಿಡು ಚಿಕ್ಕಪ್ಪ. ಇನ್ನೊಂದ್ಸಲ ಒಡಿಸ್ಕೊಂಡು ಇಲ್ಲಿಗೆ ಬರೋ ಶಕ್ತಿ ನನಗಿಲ್ಲ. ಅವಳು ಕಣ್ಣಲ್ಲಿ ನೀರು ನೋಡಿ ಏನು ಮಾಡಕ್ಕಾಗ್ದೆ ಸುಮ್ಮನೆ ಇರ್ಬೇಕಾಯ್ತಪ್ಪ.
ಒಂದು ಹುಡುಗಿನ ಅಡ್ಡ ಇಟ್ಕೊಂಡು ಹಾಗೆ ಮಾಡ್ತಾನೆ ಅಂದರೆ ನೀವು ಹಾಗೆ ಮಾಡ್ತೀರಾ? ಇವಾಗ ನೀವು ನಂಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದ್ದೀರಾ ಸರ್? ಸಾಯಿಸ್ಬಿಡಿ ಸರ್ ಅವನ್ನ. ಏನ್ ಸರ್ ನಗ್ತಾ ಇದ್ದೀರಾ? ಬಿಟ್ಬಿಡಪ್ಪ. ಏನ್ ಸರ್ ಬಿಡೋದು? ಕೊಡಿ ಸರ್ ಕೈಲಿ. ನಮ್ಮಮ್ಮ ಹೇಳಿದಾರೆ ಸರ್, ಮಾತು ಕೊಡಬೇಡ, ಕೊಟ್ರೆ ತಪ್ಪಬೇಡ ಅಂತ. ನೆನಪಿಟ್ಕೊಳ್ಳಿ ಸರ್, ಅಡ್ಡ ಅಳಿಯ ಬಂದ್ರು, ಎದುರು ಯಮ ಬಂದ್ರು, ಪಾಷಾಣ ಪ್ರಾಣ ತೆಗಿತಿದ್ರು, ನಿಮ್ಮ ಸಮಸ್ಯೆ ಏನಿದ್ರು ಬಗೆಹರಿಸ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ನನಗಿಂತ ಇವಳಿಗೆ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಹಾ ಗೀತಾ, ಅಮ್ಮನ ಆಶೀರ್ವಾದ ತಗೋ. ಏ ಇದೇನ ಕಲಿಸ್ತಾ ಇರೋದ್ ನೀನು? ನೀನ್ ಹೊರಡು, ಹೋಗು. ಹ್ಯಾಪಿ ಬರ್ಡೇ ಗೀತಾ. ಅಮ್ಮ ತಗೋ. ಸರ್ ಥ್ಯಾಂಕ್ಸ್ ಹೇಳಮ್ಮ. ಏನ್ ಸರ್ ಅಂತೆಲ್ಲ ಅಣ್ಣ ಅಂತ ಕರಿಯಮ್ಮ. ಏನಾಯ್ತು? ಸರ್ ಗಿಂಡಿದ್ರಣ್ಣ. ಯಾಕೆ? ಏನ್ ಮಾಡ್ದಿರು ಸುಮ್ನೆ ಗಿಂಡ್ತಾರ. ಸ್ಕೂಲ್ ತಪ್ಪಿಸ್ಕೊಳ್ಳೋಕೆ ಏನಾದ್ರೂ ಒಂದ್ ಕಾರಣ ಹೇಳ್ತಾನೆ ಇರ್ತಾಳೆ. ಸರಿನಮ್ಮ, ಒಳಗಡೆ ಹೋಗಿ ಬಟ್ಟೆ ಚೆಕ್ ಮಾಡು. ಸರಿ ಹೋಗ್ಲಿಲ್ಲ ಅಂದ್ರೆ ಇನ್ನೊಂದು ತರ್ತೀನಿ. ಸರಿ ಹೋಗು. ಬಾ. ಬಾಲು, ಅವನ್ ಮನುಷ್ಯನ ಮೃಗನ? ಕೈ ಮೇಲೆ ಅಷ್ಟೇ ಅಲ್ಲ ಕಣೋ, ಕಾಮ ಪಿಶಾಚಿ. ಎಲ್ಲಂದ್ರಲ್ಲಿ ಗಿಲ್ ಬಿಟ್ಟಿದ್ದಾನೆ, ಮೈ ಎಲ್ಲ ಗಿಲ್ ಬಿಟ್ಟಿದ್ದಾನೆ. ಚೀಚಿ, ಪಾಪ ಅವಳು ಹೇಗ್ ಸಹಿಸ್ಕೊಂಡ್ಲೋ ಏನು. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಯಾಕೆ ಲೇಟು? ಇವತ್ತು ನನ್ನ ಬರ್ತ್ಡೇ ಸರ್. ಬರ್ತ್ಡೇ ಅಂದರೆ ಲೇಟಾಗಿ ಬರ್ತೀಯಾ? ಬಾ ಈ ಕಡೆ ಬಾ. ಬರ್ಡೇ ಅಂದರೆ ಲೇಟಾಗಿ ಬರ್ತೀಯಾ? ಸಾರಿ ಸರ್, ಸರ್ ಸಾರಿ ಸರ್. ಹೇಳು, ಲೇಟಾಗಿ ಬರ್ತೀಯಾ? ಗಿರ್ಡೆ ಇರ್ಲಿ, ಬೇಗ ಬರಬೇಕು. ಅರ್ಥ ಆಯ್ತಾ? ಲೇಟಾಗಿ ಬರ್ತೀಯಾ? ಹೇಳು. ಇನ್ನೊಂದ್ಸಲ ಲೇಟಾಗಿ ಬಂದ್ರೆ ನಿನ್ನ. ಹಲೋ ಲೀ, ಆ ಕಾರ್ಪೊರೇಟರ್ ನಂಬರ್ ಕಳ್ಸೋ ಬೇಗ. ಏನಾಯ್ತು ಅಂಕಲ್? ಇನ್ನೂ FIR ಆಗಿಲ್ಲ ಅಂಕ್. ಬನ್ನಿ. ಸರ್, ಬಾಲು ಫಾದರ್ಸ್. ನಮಸ್ತೆ ಸರ್. ಐಮ್ ಸುಂದರ್ ರಾಮೂರ್ತಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅವ್ನು ನನ್ನ ಮಗನೇ ಸರ್. FIRನ ಫೈಲ್ ಮಾಡಬೇಡಿ ಸರ್, ಅವ್ನ ಫ್ಯೂಚರ್ ಸ್ಪಾಯ್ಲ್ ಆಗಿಬಿಡುತ್ತೆ. ಒಂದು ಸ್ಕೂಲ್ ಟೀಚರ್ ಕೈನ ಕಟ್ ಮಾಡಿ ಬಂದಿದ್ದಾನೆ. ಇಂಥವನ ಮೇಲೆ FIR ಫೈಲ್ ಮಾಡದೆ ಏನು ಮಾಡಬೇಕು ಅಂತೀರಾ? ತಪ್ಪು ಮಾಡಿರೋ ಹುಡುಗನ್ನ ಹೀಗೇನ ಸಪೋರ್ಟ್ ಮಾಡೋದು? ಸರ್, ಅವನು ಚಿಕ್ಕವನಿದ್ದಾಗ ಸ್ಕೂಲ್ ಬಸ್ನಲ್ಲಿ ಫ್ರಂಟ್ ಸೀಟ್ನಲ್ಲಿದ್ದಂಥ ಹುಡುಗಿಗೆ ಪೀರಿಯಡ್ಸ್ ಆಗಿ ಸಂಕಟ ಪಡ್ತಿದ್ದಾಗ ಅವನ ಶರ್ಟನ್ನು ಬಿಚ್ಚಿ, ಅಕ್ಕ ಇದನ್ನ ಕಟ್ಕೊಂಡು ಮನೆಗೆ ಹೋಗಿ ಅಂತ ಕಳಿಸ್ಕೊಟ್ಟಿದ್ದವನು. ಅವನ ಮನೆಗೆ ಬಂದಮೇಲೆ ಶರ್ಟ್ ಎಲ್ಲೋ ಅಂತ ಅವನ ಕೆನ್ನೆಗೆ 4 ಕೊಟ್ಟೆ. ಅದಾದ್ಮೇಲೆ ಆ ಹುಡುಗಿಯವರಮ್ಮ ಶರ್ಟನ್ನು ತಗೊಂಡು ಬಂದು ನನ್ನ ಹೆಂಡತಿ ಕೈನಲ್ಲಿ ಕೊಟ್ಟು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಸಂಸ್ಕಾರ ಕಲಿಸಿದ್ರಲ್ಲ ಹೇಗಮ್ಮ ಅಂತ ಥ್ಯಾಂಕ್ಸ್ ಹೇಳಿ ಹೋದ್ರು. ಅದು ಸರ್ ನಾವು ಕೊಟ್ಟಿರೋ ಸಂಸ್ಕಾರ. ಅರ್ಥ ಮಾಡ್ಕೊಳಕ್ಕಾಗ್ದೇ ಇರೋ ವಯಸ್ಸಲ್ಲಿ ಒಂದು ಹೆಣ್ಮಗುಗೆ ಸಹಾಯ ಮಾಡಕ್ಕೆ ಅಂತ ಪಾಠ ಮಾಡೋ ಶಿಕ್ಷಕನ ಕೈ ಕಟ್ ಮಾಡಿದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪು ಅವ್ರದೇ ಇರುತ್ತೆ ಸರ್. ಸ್ಕೂಲ್ ಮ್ಯಾನೇಜ್ಮೆಂಟ್ ಎವಿಡೆನ್ಸ್ ತಗೊಂಡು ಬರ್ತಿದ್ದಾರೆ. ಸಾರಿ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ತಲೆ ತೆಗೆದವ್ರಿಗೆ ಬೇಲ್ ಕೊಡ್ತಾ ಇದ್ದಾರೆ ಕಣೋ.
ಕೈದೆಲ್ಲ ಯಾವ ಲೆಕ್ಕ ನೋಡ್ಕೊಳ್ಳೋಣ. ಸರ್ CCTV ಫುಟೇಜ್. ಕೂತ್ಕೊಳ್ಳಿ. ಕಂಪ್ಲೇಂಟ್ ಫೈಲ್ ಮಾಡಿ. ಸೈನ್ ಹಾಕಿ. ನಮ್ ಸ್ಕೂಲ್ ಅಂತ ನನಗೆ ಗೊತ್ತಿಲ್ಲ. ಕೇಸು ಇಲ್ಲ, ಏನೂ ಇಲ್ಲ. ಮೇಡಮ್ ಹೊರಡಿ. ನಿಮ್ಮ ಅಪ್ಪ ಅವರು ನಾನ್ ಮಾತಾಡ್ತೀನಿ, ನೀವು ಹೊರಡಿ. ಯಾರಮ್ಮ ನೀನು? ನಮ್ಮ ಚೇರ್ಮನ್ ಅವ್ರ ಮಗಳು. ಬನ್ನಿ ಆಂಟಿ, ಬನ್ನಿ ಅಂಕಲ್. ಬಾ ಬಾಲು, ಏನೂ ಆಗೋದಿಲ್ಲ, ಬನ್ನಿ. ಕಮ್. ಮೇಡಮ್, ಥ್ಯಾಂಕ್ ಯು ಮೇಡಮ್. ಪರವಾಗಿಲ್ಲ ಬಾಲು. ಬಾಲು, ನಿಮ್ ತಂದೆ ನಿನ್ ಚಿಕ್ಕ ವಯಸ್ಸಿನ ಕತೆ ಹೇಳಿದಾಗ ನನಗೆಷ್ಟು ಸಂಕೋಚ ಆಯ್ತು ಗೊತ್ತಾ? ನಿನ್ ಸಾಕೋಬೇಕು ಅನ್ಸ್ತದೆ. ನಡಿ ಮನೆಗೆ. ನಮ್ಮಮ್ಮ ಒಪ್ಕೊಳ್ಳಲ್ಲ ಮೇಡಮ್. ನಿಮ್ಮ ಅಮ್ಮಂಗೆ ನಿಮ್ಮ ಅಣ್ಣ ಇದಾನಲ್ಲ. ನನಗೂ ನಮ್ಮ ಅಮ್ಮನೇ ಅಲ್ವಾ. ಒಂದ್ ಕೆಲಸ ಮಾಡಿ, ಒಂದ್ ಒಳ್ಳೆ ದಿನ ನೋಡ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಿ. ಲೈಫ್ ಲಾಂಗ್ ನಮ್ಮ ಮನೇಲೇ ಇರ್ಬೋದು. ಲೈಫ್ ಲಾಂಗ್. ನೀವಾ? ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಹೊರಡಿ, ಒಳಗಡೆ ಗೆಸ್ಟ್ ಇದಾರೆ. ಏ ಗೆಸ್ಟಾ? ಯಾರಮ್ಮ? ಯಾವ್ದೋ ಚೀಟಿ ಕಟ್ಟೋ ಬ್ಯಾಚ್ ಇರುತ್ತೆ, ಬಾರ. ಅಬ್ಬಾ ಹೇಳಮ್ಮ. ನಿನ್ ಮೇಡಮ್ ಬಂದಿದ್ದಾರೆ. ಅಲ್ಲ, ನಮ್ ಮೇಡಮ್ ಬಂದ್ರೆ ನನ್ ಯಾಕೆ ಕಳಿಸ್ತೀಯಮ್ಮ? ನಿಮ್ ಅಣ್ಣ ಮತ್ತೆ ಆ ಹುಡುಗಿ ಮಾತಾಡ್ತಿದ್ದಾರೆ. ಅವ್ರ ಮಧ್ಯದಲ್ಲಿ ನಮ್ಗೇನ್ ಕೆಲ್ಸ? ನೀನ್ ಒಬ್ಳೆ ಸಾಕಮ್ಮ. ಜರ್ಗು, ಹಿಡ್ಕೋ ಇದನ್ನ. ಹಾಯ್ ಮೇಡಮ್, ನೀವೇ ನಮ್ಮನೆ ಕಡೆ ಬಂದಿದ್ದು? ಇವತ್ತು ನನ್ ಬರ್ತ್ಡೇ ಬಾಲು. ಈವ್ನಿಂಗ್ ಪಾರ್ಟಿ ಇರುತ್ತೆ, ನೀವೆಲ್ರೂ ಬರ್ಲೇಬೇಕು. ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ವಲ್ಲ ಮೇಡಮ್? ಮೊದ್ಲು ಬರ್ಡೇಗ್ ವಿಶ್ ಮಾಡು. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು. ಏನೂ ಇಲ್ಲ ಬಾಲು, ಇದು ನಮ್ ತಂದೆ ಜೊತೆ ಲಾಸ್ಟ್ ಬರ್ತ್ಡೇ ಅಂತ ಸ್ವಲ್ಪ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ. ಯಾಕೆ, ಏನಾಯ್ತು? ಅಂಕಲ್ಗೆ ಹೆಲ್ತ್ ಸರಿಯಾಗಿಲ್ವಾ? ಅಯ್ಯೋ ಹಾಗಲ್ಲ, ಸ್ವಲ್ಪ ದಿವಸದಲ್ಲೇ ಪಾಪ ಅಂಕಲ್. ನೆಕ್ಸ್ಟ್ ಬರ್ಡೇ ಟೈಮಲ್ಲಿ ಅವಳು ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಾಳೆ ಅಂತ ಅರ್ಥ. ಓಹೋ. ಸರಿ ಬಾಲು, ಈವ್ನಿಂಗ್ ಪಾರ್ಟಿಯಲ್ಲಿ ಸಿಗೋಣ. ನೀವ್ ಖಂಡಿತವಾಗ್ಲೂ ಬರ್ಬೇಕು. ಸುದರ್ಶನ್, ನೀನು ಬಾ. ಹೋಗ್ ಬರ್ತೀನಿ ಆಂಟಿ. ಬಾಯ್. ಬಾಯ್. ಓಕೆ ಮಾಡ್. ಆಯ್ತಮ್ಮ. ಅಮ್ಮ, ಬ್ಲೂ ಕಲರ್ ಬ್ಲೇಸರ್ನ ರೆಡಿ ಮಾಡ್ಸು. ಲೇ, ನಾನು ಆ ಹುಡುಗಿ ಪ್ರೀತಿಸ್ತಾ ಇದೀವೋ? ನಾನು ರೆಡಿ ಮಾಡಕ್ ಹೇಳಿದ್ದು ನನ್ನ ಮೆಡಿಕಲ್ ಕಾನ್ಫರೆನ್ಸ್. ಅಣ್ಣ ಅಲ್ವಾ, ಸುಮ್ನೆ ಹಾಗಂದೆ ಅಷ್ಟೇ. ಕಾನ್ಫರೆನ್ಸ್ ಹುಷಾರು. ಬರ್ಡೇಗೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀರಾ? ತಲೆಗೆ 50 ರೂಪಾಯಿ ಹಾಕಿ ರೈಸ್ ಕುಕ್ಕರ್ ಕೊಡೋಣ ಅಂತಿದೀವಿ. ಯಾಕೋ ಸೊಳ್ಳೆ ಬರ್ದೇನೆ ತಗೊಂಡ್ರೆ ಆಯ್ತು, ಇನ್ನೂ ಕಮ್ಮಿಗೆ ಸಿಗುತ್ತಲ್ವಾ? ಅಲ್ವಾ? ಅದೆಂಗೋ ನನಗೂ ನಿಂಗೂ ಫ್ರೆಂಡ್ಶಿಪ್ ಆಯ್ತು. ಡಬ್ಬ ನನ್ ಮಗನೆ. ಅಮ್ಮ, ಏನೋ ಅದು ನಾನೇನ್ ಮಾಡ್ಬೇಕು? ನಿನ್ನಿಂದಾನೇ ಮಾಡೋಕ್ಕಾಗೋದಮ್ಮ. ನಾನ್ ದುಡ್ಡು ಕೊಡಲ್ಲ. ಪರವಾಗಿಲ್ಲ, ಕೊಡುವಂತೆ. ಚಿಕ್ಕದಷ್ಟೇ. ನನ್ ಮದ್ವೆಗೆ ಹಾಕೊಂಡ್ ಬಂದಿರೋ ಅಮ್ಮೋರ್ದು ಕಣೋ. ಅದು ಚೆನ್ನಾಗಿರುತ್ತೆ. ಅಮ್ಮೋರ್ದು ಬಾ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಕಂಟ್ರಿ. ಥ್ಯಾಂಕ್ ಯು. ಮೇಡಮ್, ಗಿಫ್ಟ್ ಏನು? ಗಿಫ್ಟ್ ಕೊಟ್ಟು ಹೋಗ್ಬಿಡೋಣ ಅಂತ ಬಂದ್ಯಾ? ಇಲ್ಲ ಮೇಡಮ್. ಸ್ಟೇಜ್ ಮೇಲ್ ಬಂದು ಕೇಕ್ ತಿನ್ಸಿ, ಫೋಟೋಗೆ ಈ ಅಂತ ಪೋಸ್ ಕೊಟ್ಟು, ಅದಾದ್ಮೇಲೆ ಗಿಫ್ಟ್ ಕೊಟ್ಟು ಡಿನ್ನರ್ ಮಾಡಿ ಹೊರಡು. ಹಾಗೆ ಆಗ್ಲಿ ಮೇಡಮ್. ನೀವು ಎಷ್ಟು ಅಂದವಾಗಿದ್ದೀರಾ ಅಂತ ಹೇಳಬೇಕು ಅನಿಸ್ತಾ ಇದೆ. ಆದ್ರೆ ನಾನು ಓದು ಸಾಕಾಗಿಲ್ಲ ಅನ್ಸತ್ತೆ. ನನ್ನ ಬಾಯಿಂದ ಮಾತುಗಳೇ ಬರ್ತಿಲ್ಲ. ಪರವಾಗಿಲ್ಲ ಬಾಲು, ನಿನ್ ಕಣ್ಗಳೇ ಹೇಳ್ಬಿಡ್ತು. ರಾತ್ರಿ ಎಲ್ಲ ಕುತ್ಕೊಂಡು ಬರ್ದಿದ್ಯಾ ಅಲ್ವಾ? ಇಲ್ಲ ಕಣ, ಇಷ್ಟ ಅಂದವಾಗಿರೋ ಹುಡುಗಿ ಎದುರಿಗೆ ಬಂದ್ರೆ ಹಾಗೆ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ಫ್ಲೋ ಫ್ಲೋ ಫ್ಲೋ. ಹ್ಯಾಪಿ ಬರ್ತ್ಡೇ ಟು ಯು. ಹಾಯ್, ಐಮ್ ರಿಯಲಿ ಹ್ಯಾಪಿ ದಿಸ್ ಈವ್ನಿಂಗ್. ನನ್ನ ಮಗಳ ಬರ್ಡೇ ಯಾಕೆಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಸರ್ಪ್ರೈಸ್ ನಿಮ್ಮೆಲ್ರಿಗೂ ಇದೆ. ರಾಹುಲ್, ಹಿ ಈಸ್ ರಾಹುಲ್, ಹಂಸಿನಿ ಗ್ರೂಪ್ ಆಫ್ ಕಂಪನಿ CEO, ನನ್ನ ಭಾವಿ ಅಳಿಯ.
ಅವರಿಬ್ರು ಲವ್ ಮಾಡ್ಕೋತಾ ಇದ್ದಾರೆ. ನೀನ್ ನನಗೆ ಶಾಕ್ ಕೊಡೋಕ್ಕಿಂತ ಮುಂಚೆ ನಾನೇ ನಿಂಗೆ ಸರ್ಪ್ರೈಸ್ ಕೊಟ್ಟೆ ಅಮ್ಮ. ನಿಮ್ಮಪ್ಪ ಏನೇ ಮಾಡಿದ್ರು ಅದು ನೀನು ಅಮ್ಮ, ಹುಡುಗ ಇಷ್ಟ ಆಗಿಲ್ಲ ಅಂದ್ರೆ ಹಸೆ ಮನೆಯಿಂದ ಎದ್ದು ಹೊರಟ್ಬಿಡ್ತೀನಿ. ಅಂಥದ್ರಲ್ಲಿ ಇದನ್ನೆಲ್ಲ ತಲೆಗೆ ಹಾಕೋತೀನಿ ಅನ್ಕೊಂಡಿದ್ಯಾ ನೀನು? ಅಪ್ಪನ ಅಕ್ರಮ ಸಂಪಾದನೆ ಇಷ್ಟ ಆಗದೆ ತಾನೆ ನಾನು ಸಪ್ರೇಟ್ ಕಂಪನಿ ಇಟ್ಕೊಂಡಿರೋದು. ಇಷ್ಟಕ್ಕೂ ಅವ್ರ ದುಡ್ಡೇ ಮುಟ್ಟಲ್ಲ, ಅಂಥದ್ರಲ್ಲಿ ಅವ್ರು ಹೇಳಿದ ಹುಡುಗನ್ ಮಾಡ್ಕೋತೀನ? ಚಿತ್ರ ಚಿತ್ರ ಅವ್ರ ಭಾವ ಇಲ್ಲೇ ಬರ್ತಿದ್ದಾನೆ, ನಡಿ ಹೋಗೋಣ. ಇರೋ ಮಗ, ಚಿತ್ರಾಗ ಹೇಳ್ಬಿಟ್ಟೆ ಹೋಗೋಣ, ಇಲ್ಲಾಂದ್ರೆ ಅವಳು ಬೇಜಾರು ಮಾಡ್ಕೋ. ಲೇ ನನಗೋಸ್ಕರ ಕಣೋ ಪ್ಲೀಸ್. ಎಲ್ಲಿಗೋ? ಚಿತ್ರಾಗ ಹೇಳ್ಬಿಟ್ಟು ಹೋಗೋಣ. ಇನ್ನೊಂದ್ಸಲ ಚಿತ್ರ ಜೊತೆ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ರಾಹುಲ್ ಇರು, ಇವ್ರುಗಳಿಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಚಿಟ್ಕೆ ಹೊಡೆದ್ರೆ ಹೋಗೋ ಪ್ರಾಣ ಕಣೋ ನಿಮ್ದು. ನಿನಗೆ ನನ್ನ ಮಗಳು ಬೇಕಾಗಿತ್ಲಾ? ಅಪ್ಪ, ಬಾಲು ನಾನ್ ಇನ್ವೈಟ್ ಮಾಡಿದ್ಕೆ ಬಂದಿದ್ದು. ಬಾಲು, ಐ ಆಮ್ ರಿಯಲಿ ಸಾರಿ. ನೀನು ಹೊರಡು, ನಾಳೆ ಮಾತಾಡೋಣ. ಪರವಾಗಿಲ್ಲ, ಒಂದ್ ನಿಮಿಷ. ಹೌದು, ಏನಂಕಲ್ ಈಗ ತಾನ ಏನೋ ಹೇಳಿದ್ರಲ್ಲ, ಚಿಟ್ಕೆ ಚಪ್ಪಾಳೆ ಅಂತ. ನೀವೇನಾ ಇಲ್ಲ ನಾನು ಹಾಕಿದ್ರು ಓಕೆನಾ? ನೀವು ಚಿಟ್ಕೆ ಹೊಡಿಬೇಕು ಅಂದ್ರೆ ಹಿಂದೆ ಇರೋ ರೋಡಿಗಳು ಮತ್ತೆ ಆ ಬಾಡಿ ಗಾರ್ಡ್ಗಳು ಬೇಕೇನೋ? 2 ನಿಮಿಷದಲ್ಲಿ ಮುಗಿಸ್ತೀನಿ. ಏನೋ ನೋಡೋಣವಾ? ಏನಪ್ಪಾ ರೌಡಿಗಳ, ನಾನು ಚಿಟ್ಕೆ ಹೊಡಿತೀನಿ, ನಾವೇ ಆಟ ಆಡೋಣ ಬನ್ನಿ. ನಿಮ್ಮ ಅಪ್ಪ ಸತ್ತೋದು, ಊರಿಗೆ ಹೋಗೋಣ ಬಾ. ಏಯ್, ನಮ್ಮಪ್ಪನ ಎದುರಿಗಿಟ್ಕೊಂಡು ಹೀಗೆ ಮಾತಾಡ್ತಿದ್ಯಲ್ಲ? ಅಲ್ಲ, ಇವನೇನ್ ಮಾತಾಡ್ತಿದ್ದಾನಮ್ಮ? ಅವ್ರು ನಿಮ್ಮಪ್ಪ ಅಲ್ಲ, ನೀನ್ ನನ್ ಮಗನೇ ಅಲ್ಲ. ನನ್ನ ಹತ್ರ ಬೀಳ್ತಿದ್ಯಾ ಅಷ್ಟೇ. ಅಲ್ಲ, ಏನ್ ಮಾತಾಡ್ತಿದ್ಯಮ್ಮ ನೀನು? ನನ್ನ ತಮ್ಮ ಮಹಾಕಾಲೇಶ್ವರನ ಮಗ ನೀನ್ ಬರ್ಲೇಬೇಕಾಗತ್ತೆ. ಈಗಷ್ಟು ಸಮಯ ಇಲ್ಲ ಕಣೋ, ನೀನ್ ಹೋಗ್ಬಾ. ವಾಪಸ್ ಬಂದ್ಮೇಲೆ ನಾನು ವಿವರವಾಗಿ ಹೇಳ್ತೀನಿ. ನೀನ್ ಹೇಳೋವರೆಗೂ ನಾನಂತೂ ಇಲ್ಲಿಂದ ಹೋಗಲ್ಲಮ್ಮ. ಮಾತನ್ನ ನೀನೇನಾದ್ರೂ ತಪ್ಪಿದ್ರೆ ನನ್ ಮೇಲಾಣೆ. ಮೈಲ್ಗೆ ಇಟ್ಕೊಂಡು ಶುಭ ಕಾರ್ಯ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಮೈಲ್ಗೆ ನಿಮ್ಗೆ ಅಂಟ್ಕೋಬಾರ್ದು ಅಂತ ನಿನ್ನೂ ನಿಮ್ಮವ್ರನ್ನೂ ಮುಟ್ಟದೆ ಹೋಗ್ತಾ ಇದ್ದೀವಿ. ನೀನ್ ಕೂಡ ಹೋಗು.
ಗಾಡಿ ಪಕ್ಕಕ್ಕೆ ಹಾಕು. ಸರಿ ಅಣ್ಣ. ರುದ್ರ ಹೇಳಿ. ನೀನು ನಮ್ಮಿಂದ ತುಂಬ ದೂರ ಇದೆಯಾ. ನಾವಿಲ್ಲಿ ಹೇಗಿದ್ದೀವಿ ಅಂತ ನಿನಗೆ ಗೊತ್ತಾಗಬೇಕು. ನೀನು ಎಳೆ ಮಗು ಇರುವಾಗಲೇ ನಿನ್ನನ್ನು ಕರ್ಕೊಂಡು ನಿಮ್ಮ ಅಪ್ಪ ಅಮ್ಮ ಹೋಗ್ತಿರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಗೋಯ್ತು. ನಿಮ್ಮಪ್ಪ ಕೋಮಕ್ಕೆ ಹೋಗ್ಬಿಟ್ರು. ನಿಮ್ಮಮ್ಮ ಸಾವು ಬದುಕಿನ ನಡುವೆ ಓಡಾಡ್ತಿದ್ಲು. ಇದು ಆಕ್ಸಿಡೆಂಟ್ ಅಲ್ಲ, ನನ್ನ ಗಂಡ ಮತ್ತೆ 1 ವರ್ಷನೂ ತುಂಬದೇ ಇರೋ ನನ್ನ ಮಗು ಮೇಲೆ ನಡೆದಿರೋ ದಾಳಿ. ಆ ಭಯದಿಂದ ನಿನ್ನನ್ನು ಕಾಪಾಡ್ಕೋಬೇಕು ಅಂತ ಚಿಕ್ಕವಳಿದ್ದಾಗ ಜೊತೆಲಿದ್ದ ಸ್ನೇಹಿತನ ಕರೆದು ನನ್ನ ಮಗುನ ಚೆನ್ನಾಗಿ ನೋಡ್ಕೊಂತ ಮಾತು ತಗೊಂಡು ನಿನ್ನನ್ನು ಕಳಿಸ್ಕೊಟ್ಲು. ಕೆಲವು ಸಮಯದ ನಂತರ ಕೋಮದಿಂದ ಆಚೆ ಬಂದ ನಿಮ್ಮಪ್ಪಂಗೆ ನಿಮ್ಮಮ್ಮನ ಜೊತೆ ನೀನು ಕೂಡ ಸತ್ತೋದೆ ಅಂತ ಸುಳ್ಳು ಹೇಳಿಬಿಟ್ಟೆ. ಇಲ್ಲಿ 2 ಗುಂಪುಗಳಿವೆ. ಒಂದು ಗುಂಪು ಅನ್ಯಾಯ ದೌರ್ಜನ್ಯ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಅದನ್ನು ಎದುರಿಸೋದಕ್ಕೆ ನಿಮ್ಮ ಅಪ್ಪ ಇದ್ರು. ನಿನಗೆ ಮೊದಲು ನಿಮ್ಮ ಅಪ್ಪನ ಬಗ್ಗೆ ಹೇಳಬೇಕು. ಒಂದಿನ ರಾಯಲಪ್ಪನ ತೋಟದಲ್ಲಿ ಸಂಗಾರೆಡ್ಡಿ ಕಡೆ ಮನುಷ್ಯರು ಓದೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ರು. ಒಂದು ಕೆಲಸ ಮಾಡ್ತೀನಿ, ನಾಳೆ ಅನುಮಾನ ಬಂದವ್ರನ್ನೆಲ್ಲ ಸ್ಟೇಷನ್ ಕರ್ಕೊಂಡು ಬರ್ತೀನಿ. ಒಂದು ವೇಳೆ ಇವರು ಕಂಡುಹಿಡಿಬೋದು. ಅದರ ಅವಶ್ಯಕತೆ ಇಲ್ಲ. ಏನಪ್ಪ, ನನ್ನ ಹಾಳು ಮಾಡಿದ್ದು ಯಾರು ಅಂತ ಆ ಹುಡುಗಿನೇ ಬಂದು ಹೇಳ್ಬೇಕಾ? ಏನ್ರಯ್ಯ ಕೆಲಸ ಮಾಡ್ತೀರಾ ನೀವು? ಯಾವ ಕೇಸು ಬೇಡ, ಹೋಗಿ ಪಟಾಬಿ ಕಳ್ಸಿವ್ರನ್ನ. ಸರಿ ಅಣ್ಣ, ನಡೀರಪ್ಪ ನಡೀರಿ. ಏನಕ್ಕಮ್ಮ ನೋವು ಪಡ್ತೀಯ? ಗೊತ್ತಿಲ್ಲದೆ ಹಾಳಾಗೋ ಪ್ರತಿಯೊಂದು ಹೆಣ್ಣು ಮಗುನು ಲೇಪಾಕ್ಷಿಲಿರೋ ಭದ್ರಕಾಳಿ ಹಂಗೆ ಪವಿತ್ರವಾಗಿದ್ದಂಗೆ ಲೆಕ್ಕ. ಬಂದ್ರಪ್ಪ ಬನ್ನಿ. ಮಹಾಕಾಳೇಶ್ವರ ಅವರು ತನಗೆ ನ್ಯಾಯ ಕೊಡಿಸ್ಲಿಲ್ಲ ಅಂತ ಹಳ್ಳಿಯಲ್ಲಿ ಯಾರೊಬ್ರು ಹೇಳಲ್ಲ. ಯಾಕಂದ್ರೆ ಹೋಗಮ್ಮ. ನಿಜವಾಗ್ಲೂ ಅವ್ರನ್ನ ಗುರ್ತಿಡಿತೀಯ ಮಗಳೇ? ಪಟ್ಟಾಬಿ ಬಾಮ್ಮ. ಇಷ್ಟೆಲ್ಲ ಯೋಚನೆ ಮಾಡೋ ನಿಮ್ಮಪ್ಪ ಒಂದೇ ಒಂದು ತಪ್ಪು ಮಾಡಿದ್ರು. ದ್ವೇಷ ತಣ್ಣಗಾದ್ರೆ ಊರು ಉದ್ಧಾರ ಆಗತ್ತೆ ಅಂತ ನನ್ನ ಮಗಳನ್ನ ಸಂಗಾರೆಡ್ಡಿ ಕೊಟ್ಟು ಮದುವೆ ಮಾಡಿಸಿ ಅಂತ ಹೇಳಿ ವರದಕ್ಷಿಣೆಯಾಗಿ ಗಣಿ ಭೂಮಿನ ಕೊಟ್ಟರು. ಯಾವುದೋ ಊರಾಚೆ ಇರುವ ಗಣಿ ಭೂಮಿನ ದೇವಸ್ಥಾನದವರೆಗೂ ಆಕ್ರಮಿಸ್ಕೊಂಡು ಬಂದ್ಬಿಟ್ಟ. ದೇವಸ್ಥಾನಕ್ಕೆ ಜನ ಬಂದರೆ ಅವನ ಅಕ್ರಮ ಎಲ್ಲ ಗೊತ್ತಾಗುತ್ತೆ ಅಂತ ಅಲ್ಲಿ ಯಾರಿಗೂ ಬರ್ದೇ ಇರೋ ಹಾಗೆ ಮಾಡಿಬಿಟ್ಟ. ಆಡೋ ಮಕ್ಕಳು ಅಂತ ಕೂಡ ನೋಡ್ದೇನೆ ಆ ಪುಟ್ಟ ಮಕ್ಳ ಕೈಲಿ ಕೆಲಸ ಮಾಡಿಸ್ತಾ ಇದ್ದ. ಏನು ಸಿಗದೆ ಇದ್ದಾಗ ಇನ್ನೂ ಒಳಗಡೆ ಆ ಮಕ್ಕಳನ್ನ ಕಳಿಸ್ತಾ ಇದ್ದ. ಮಕ್ಕಳಿಗೆ ಈ ಥರ ಹಿಂಸೆ ಕೊಟ್ಟು ಸಂಪಾದನೆ ಮಾಡಬೇಕಾ? ನಿಲ್ಲಿಸ್ಬಿಡು. ಹಾಗಾಗಲ್ಲ ಬಿಡು ಮಾವ. ವರದಕ್ಷಿಣೆಯಾಗಿ ನಾನೇ ಗಣಿ ಕೊಟ್ಟಿರೋದು. ಅದನ್ನ ವಾಪಸ್ ಪಡ್ಕೊಳ್ಳೋ ಹಾಗೆ ಮಾಡ್ಕೋಬೇಡ, ನಿಲ್ಲಿಸ್ಬಿಡು. ನಿಮ್ಮಮ್ಮನ ಹಾಗೇನೆ ನಿಮ್ಮ ಅಪ್ಪಂದು ಆಕ್ಸಿಡೆಂಟ್ ಅಂತ ನೀನು ಅನ್ಕೊಂಡಿದ್ಯಾ? ನಿಜ ಏನು ಅಂತ ಆ ದೇವರಿಗೆ ಗೊತ್ತು. ಅವರಿಬ್ಬರಿಗೂ ಆಕ್ಸಿಡೆಂಟ್ ಆಗಿದೆಯೋ ಇಲ್ವೋ ಅಂತ ನಾನು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನನ್ನನ್ನು ಇಲ್ಲಿಂದ ಕಳಿಸ್ಕೊಟ್ಬಿಡಿ. ಪಟಾಬಿ ಅಣ್ಣ, ಇವನಿಗೆ ಇವನಪ್ಪನ ರೂಮ್ನ ತೋರಿಸ್ಬಿಡು. ಬನ್ನಿ ಸರ್.
ನಾನು ಯಾರೋ ಅನಿಲ್ ಅಂಬಾನಿನೋ ಅದಾನಿ ಮಗನೋ ಆಗಿರ್ತೀನಮ್ಮ. ಕರ್ಕೊಂಡು ಬಂದು ಸಾಕೊಂಡಿದ್ದೀರನೋ. ಆ ಕುಳ್ಳನ್ ಮಗನಿಗೂ ನನಗೂ ಹೋಲ್ಕೆಯಲ್ಲಿದೆಯಮ್ಮ. ನೆನ್ಪು ಮಾಡ್ಕೊಳಮ್ಮ. ನನಗೆ ಜೀವನ ನಡ್ಸಕ್ಕಾಗ್ತಿಲ್ಲ, ನೆನ್ಪು ಮಾಡ್ಕೊಳಮ್ಮ. ಏನೋ ನೆನಪು ಮಾಡ್ಕೊಳ್ಳೋದು. ಕಾಫಿ ಕುಡಿತೀರಾ? ಮಧ್ಯರಾತ್ರಿಲಿ ಬಂದು ಕಾಫಿ ಅಂತೇನೋ ತಟ್ಟೆ ಇಡ್ಲಿ ನನ್ನ ಮಗನೇ. ಸಮಯ 5 ಗಂಟೆ ಆಗಿದೆ. ನಮ್ಮ ಅಣ್ಣ ಅವ್ರಿಗೆ ದಿನ ಇದೇ ಸಮಯಕ್ಕೆ ಕಾಫಿ ಕುಡಿಯೋ ಅಭ್ಯಾಸ. ಅದೇ ಅಭ್ಯಾಸ ನಿಮ್ಗೂ ಇದೆಯೇನೋ ಅಂತ ಕೇಳಕ್ ಬಂದೆ. ಬೇರೆ ಅಭ್ಯಾಸಗಳಿವೆ. ಲೈ ನೀನಿರೋ ಹೊಸ ಪ್ಲೇಸ್ ಅಲ್ವಾ, ಅದಕ್ಕೆ ನಿದ್ದೆ ಬರ್ಲಿಲ್ಲ. ನೀನ್ ಈ ಕಡೆ ಬಾ. ಕಾಫಿ ಬೆಳಗ್ಗೆ ಬೆಳಗ್ಗೆ ಏನೋ ಇದು? ಶುಗರ್ಲೆಸ್ ಕಾಫಿ ಅಣ್ಣ. ಅಣ್ಣವ್ರು ದಿನ ಇದನ್ನೇ ಕುಡಿಯೋದು. ನೋಡು ಸತ್ಯ, ನೋಡ್ ಸತ್ಯ, ನನಗೂ ನಿಮ್ಮ ಯಜಮಾನ್ರಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಮೊದಲೇ ಪ್ರಿಪೇರ್ ಆಗ್ಬಿಡು, ಇಲ್ಲಾಂದ್ರೆ ಸುಮ್ಮನೆ ಡಿಸಪಾಯಿಂಟ್ ಆಗ್ತೀಯ. ಅಣ್ಣವರು ಕೂಡ ಸೇಮ್ ಹಿಂಗೆ ಕುಡಿತಿದ್ರು. ಲೇ ಸಿದ್ದು, ಭೂಮಿ ಮೇಲೆ ಎಲ್ಲರೂ ಹೀಗೆ ಕುಡಿತಾರಲ್ವೇನೋ? ಲೇ ನೀನೇನಾದ್ರೂ ಬಾಯಲ್ಲಿ ಬಿಟ್ಟು ಮೂಗಲ್ ಕುಡಿತೀಯಾ? ನೀವು ರಾತ್ರಿ ಕೂಡ ಏನೂ ತಿನ್ಲಿಲ್ಲ. ಟಿಫನ್ ರೆಡಿ ಆಗಿದೆ, ಬನ್ನಿ ತಿನ್ನಿ. ಸಾಕು ದೊಡಮ್ಮ. ಸ್ವಲ್ಪ ನನಗೂ ಕೂಡ ತಿನ್ನಪ್ಪ. ಸಾಕಮ್ಮ. ಅಮ್ಮೋರೆ, ವಜ್ರಮ್ಮ ಎಷ್ಟೇ ಬಲವಂತ ಮಾಡಿದ್ರು ತಿಂತಾ ಇಲ್ಲ. ನೆನ್ನೆಯಿಂದ ಒಂದೇ ಸಮ ಅಳ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಏನ್ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಮುಂಚೆ ಯಾವತ್ತೂ ಇಂಥ ಪರಿಸ್ಥಿತಿಲಿ ಇರಲಿಲ್ಲ. ಅವ್ರು ನಿಮ್ಮ ಜೊತೆ ಇಷ್ಟು ವರ್ಷ ಇದ್ದು 11 ದಿವಸ ಕಳೆದಿದ್ದಕ್ಕೂ ನನ್ನ ಜೊತೆ ಹೋಲಿಸ್ಕೊಂಡ್ರೆ ಅದು ಕಡಿಮೆನೇ ಅಲ್ವಾ? ನಮಗೆ ಹೈದ್ರಾಬಾದಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಇದೆ. ಅಮ್ಮ, ಅಪ್ಪ, ಅಣ್ಣ. ಅದರಲ್ಲೂ ನಮ್ಮಮ್ಮನಿಗೆ ಹೆಣ್ಮಕ್ಳಂದ್ರೆ ತುಂಬಾನೇ ಇಷ್ಟ. ನಿಮ್ಮನ್ನ ಬಂಗಾರದ ಥರ ನೋಡ್ಕೋತಾರೆ. ಈ ಕಾರ್ಯ ಎಲ್ಲ ಮುಗಿದ್ಮೇಲೆ ನೀವು ನಮ್ಮ ಜೊತೆ ಬಂದ್ಬಿಡಿ. ಇದಕ್ಕಿಂತ ಇನ್ನು ಹೇಗೆ ಸಮಾಧಾನ ಮಾಡಬೇಕೋ ಗೊತ್ತಾಗ್ತಿಲ್ಲ. ಪ್ಲೀಸ್ ಬಂದು ಊಟ ಮಾಡಿ. ಲೈ ಬಾರೋ. ಅಣ್ಣ, ಹೋಗಿ ಊರೆಲ್ಲ ನೋಡ್ಕೊಂಡು ಬರ್ತೀನಿ. ಒಂದು ನಿಮಿಷ ತಗೊಳ್ಳಿ, ಇಟ್ಕೊಳ್ಳಿ. ಯಾಕೆ? ಹೊರಗಡೆ ಹೋಗ್ತಾ ಇದ್ದೀರಲ್ಲ, ಖರ್ಚಿಗೆ ಬೇಕಾಗ್ಬೋದು, ಇಟ್ಕೊಳ್ಳಿ. ನಮ್ಮ ಹತ್ರ ಇದೆ ಅಣ್ಣ, ಬಾರೋ. ಸತ್ಯಣ್ಣ, ನನ್ ಬಾಕಿ ತೀರ್ಸೋಣ. ಎಷ್ಟೋ ತಿಂಗಳುಗಳಾಯ್ತು. ಈ ತಿಂಗಳು ಕೊಡ್ತೀನಿ ಬಿಡು, ಇನ್ನೂ ಸಂಬಳ ಬಂದಿಲ್ಲ. ಹಳೆ ಬಾಕಿನ ನಾನು ಕೊಡ್ತೀನಿ ಬಿಡು. ಎಷ್ಟು? 22,500 ರೂಪಾಯಿ ಅಷ್ಟೇ ಅಣ್ಣ. 22,500 ರೂಪಾಯಿ? ಹೌದಣ್ಣ. ಲೇ, ಇಷ್ಟು ಚಿಕ್ಕ ಅಂಗಡಿಲಿ ಅಷ್ಟು ದೊಡ್ಡ ಬಾಕಿ ಹೆಂಗೋ ಇಟ್ಟಿದ್ಯಾ? ಸತ್ಯಣ್ಣಂಗೆ ನಮ್ಮ ಅಂಗಡಿಲಿ ಚಕ್ಲಿ ಅಂದ್ರೆ ತುಂಬಾ ಇಷ್ಟ ಅಣ್ಣ. ಚಕ್ಲಿಗೆ 22,500 ರೂಪಾಯಿನ? 2 ರಾಜ್ಯಗಳ ಬಜೆಟ್ ತಿಂದು ಈ ತರ ನಗ್ತಿಯಲ್ಲೋ. ಸಿಗರೇಟ್ ಹೊಡಿತಿರೋದು ಫಸ್ಟ್ ಟೈಮ್ ಅನ್ಸುತ್ತೆ. ಹೊಗೆ ಎಲ್ಲಿಂದ ಬಿಡ್ಬೇಕಂತ ಗೊತ್ತಾಗ್ತಲ್ಲ ಅವನಿಗೆ. ಯಾರು? ನನ್ನ ಮಗು ಬುದ್ಧಿ. ಮುದ್ದಾಗಿದ್ದಾಳೆ. ಹೆಸರೇನು? ನೀವೇ ಇಡ್ಬೇಕು ಸ್ವಾಮಿ. ನಾನು ಹೆಸರಿಡದ? ಇಲ್ಲಿವರೆಗೂ ನಾನು ಯಾರಿಗೂ ಹೆಸರಿಟ್ಟಿಲ್ಲ. ಹಂಗೆ ಹೇಳ್ಬೇಡ ಕಣಪ್ಪ. ಲೇ ರುದ್ರ, ಈ ಊರ್ನಾಗ ಯಾವ ಮಗು ಹುಟ್ಟಿದ್ರು ನಿಮ್ಮ ಅಪ್ಪನೇ ಹೆಸರಿಡ್ತಾ ಇದ್ದ. ಈ ಮಗಿಗೆ ನೀನೇ ಹೆಸರಿಡು. ಆಗಲ್ಲ ಅನ್ಬೇಡಿ ಬುದ್ಧಿ. ನೋಡಿ, ಮಗು ಮೇಲೆ ಆಣೆ. ಏನ್ ನೀವು ಚಿಕ್ಕ ಮಗು ಮೇಲೆ ಆಣೆ ಮಾಡ್ತಿದ್ದೀರಾ? ಚಿತ್ರವತಿ. ತುಂಬಾ ಚೆನ್ನಾಗಿದೆ ಬುದ್ಧಿ. ತಗೊಳ್ಳಿ. ಒಂದ್ ನಿಮಿಷ ಇರಿ. ಸುಧಾ, ದುಡ್ಡು ಕೊಡ ಇಲ್ಲಿ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಮಗುಗೇನಾದ್ರೂ ಕೊಡ್ಸಿ. ಆಯ್ತು ಬುದ್ಧಿ. ಇರು, ಈಗಲೇ ಬರ್ತೀನಿ. ಎಲ್ಲಿಗೆ? ಹೊರಗಡೆ ಹೋಗೋಣ ಬಾ. ಹೋಗಿ ಮಣ್ಮುಕ್ತಿಯಾ? ಇರೋ ದುಡ್ಡೆಲ್ಲ ಕೊಟ್ಟಾಯ್ತಲ್ಲ, ತರ್ತೀನಿರೋ.
ಲೇ ಆ ಪಟ್ಟಾಭಿನ್ ಮಾತ್ರ ಕೇಳ್ಬೇಡ್ವೋ. ಅಣ್ಣ ನಿಮ್ ವಂಶದಲ್ಲಿ ಯಾರನ್ನೂ ಕೇಳಲ್ಲ ಅಣ್ಣ. ನನ್ ದುಡ್ಡೇ ತಗೊಂಡ್ ಬರ್ತೀನಿ. ಹೇಳ್ಕೊಳಕ್ ಯುವರಾಜ ಬಹದ್ದೂರ್ ಫ್ಯಾಮಿಲಿ, ಖರ್ಚು ಮಾಡೋದು ನನ್ ದುಡ್ಡು. ಹಲೋ, ಹೇಗಿದ್ದೀರಾ ರೀ? ನಾನೇ ಕಾಲ್ ಮಾಡೋಣ ಅನ್ಕೊಂಡೆ. ಅಂದ್ಹಾಗೆ ಬಾಲು ಹೇಗಿದ್ದಾನೆ? ಅದ್ ಹೆಂಗೆ ಅಂತ ಹೇಳಿ, ಮೊನ್ನೆ ತಾನೇ ಅವ್ರ ಅಪ್ಪ ತೀರ್ ಹೋದ್ರು. ಇಷ್ಟು ದಿನ ಇದ್ದಿದ್ದ ಪೇರೆಂಟ್ಸ್ ಒರಿಜಿನಲ್ ಅಲ್ಲ ಅಂತ ಅವನಿಗೆ ಗೊತ್ತಾಗೋಯ್ತು. ಅವತ್ತಿಂದ ಒಂದೇ ಗೋಳು ಕಣ್ರಿ. ಇಷ್ಟು ನೋವಲ್ಲೂ ಅವನಿಗೆ ಒಂದು ಚಿಕ್ಕ ಮಗುಗೆ ಹೆಸರಿಡು ಅಂದ್ರೆ ಏನಂತ ಇಟ್ಟ ಗೊತ್ತಾ? ಚಿತ್ರಾವತಿ ಅಂತ ಹೆಸರಿಟ್ಟ. ಅವನ್ನ ಮ್ಯಾನೇಜ್ ಮಾಡಕ್ ನನ್ನ ಒಬ್ಬನ ಕೈಯಲ್ಲಿ ಆಗ್ತಾ ಇಲ್ಲ ಕಣ್ರಿ. ನೀವು ಊರಿಗೆ ಬಂದ್ರೆ ಚೆನ್ನಾಗಿರುತ್ತೆ. ನಾನಾ? ನೀವೇ ಬರ್ಬೋದಲ್ಲ? ಅಯ್ಯೋ, ಒಂದಷ್ಟು ದಿನ ಊರ್ ಬಿಟ್ಟು ಹೋಗ್ಬಾರ್ದಂತರಿ, ಕಾರ್ಯಕ್ರಮಗಳು ಇರುತ್ತಲ್ಲ. ಸರಿ, ನಾನೇ ಬರ್ತೀನಿ. ಬಾಲುನ ಹುಷಾರಾಗಿ ನೋಡ್ಕೊ. ಹಾ, ಓಕೆ, ಬನ್ನಿ. ಅವನು ನಿಜವಾಗ್ಲೂ ನಿಮ್ಮ ಚಿಕ್ಕಪ್ಪನ ಮಗನೇನ? ಇಲ್ಲ ನಿಮ್ಮ ಚಿಕ್ಕಮ್ಮ ಏನಾದರೂ ದಾರಿ ತಪ್ಪಿದ್ಲ? ಲೈ ಮನ್ಸೂರ್ ಅಣ್ಣ, ನಾಳೆ ವಿಜಯವಾಡಕ್ಕೆ ಹೋಗಿ ಪಾರ್ಟಿ ಆಫೀಸ್ ಹತ್ರ ಮಾತಾಡಿ ಟಿಕೆಟ್ ತಗೋಬೇಕಣ. ಬೆಳಿಗ್ಗೆನೆ ಹೋಗ್ಬೇಕು. ಕ್ವಾರಿ ಜಾಗ್ರತೆ. ಸರಿ ಅಣ್ಣ. ಪುಟ್ಟ, ಇಲ್ಲಿ ಅಂಗಡಿ ಮುಚ್ಚಿದಾರಕ್ಕ. ಏನ್ ಬೇಕು? ವಾಟರ್ ಬಾಟಲ್ ಬೇಕು ಪುಟ್ಟ. ನನ್ ಜೊತೆ ಬನ್ನಿ ಅಕ್ಕ. ಎಷ್ಟು ದೂರನೇ ಪುಟ್ಟ? ಪುಟ್ಟಿ, ಸ್ವಲ್ಪ ಬೋರ್ವೆಲ್ ಹೊಡಿತ್ಯಾ? ನೀರ್ ಕುಡಿತೀನಿ. ಇದ್ ನಮ್ ಪಂಪ್ ಅಲ್ಲ ಅಕ್ಕ, ಇದ್ ದೊಡ್ಡ ಸರ್ ಅವ್ರದ್ದು. ನಮ್ ಪಂಪ್ ಮುಂದೆ ಇದೆ, ಹೋಗೋಣ ಬನ್ನಿ. ನಿನ್ ಹೆಸರೇನೆ ಪುಟ್ಟಿ? ಗಂಗಾ ಅಕ್ಕ. ಗಂಗೆಗೆ ಅಲ್ಲಿ ನೀರ್ ಕೊಡಲ್ಲ ಅಂತಾರ? ಒಂದ್ ನಿಮಿಷ ಇರು. ಇದನ್ ತಗೋ. ನನಗ್ ಬೇಡ ಅಕ್ಕ. ಯಾಕಮ್ಮ? ಸ್ವಲ್ಪ ದಿನದಲ್ಲಿ ನಮ್ಮ ಊರ್ ದೇವರಿಗೆ ಪೊಂಗಲ್ ತಿನ್ಸ್ತೀವಿ. ಕೆಲ್ಸಕ್ಕೋಗಿ ಕೈಯೆಲ್ಲ ಗಲೀಜಾಗಿದೆ ಅಕ್ಕ. ನನಗ್ ನಿನ್ ಕೈ ತರ ಮಾಡಿಸ್ತೀಯಾ? ನೇಲ್ ಪಾಲಿಶ್ ಬೇಕಾ? ಬಾ, ಹಾಕ್ತೀನಿ. ಈಗ ಬೇಡಕ್ಕ, ನಾಳೆ ಕೆಲ್ಸಕ್ಕೋದ್ರೆ ಮತ್ತೆ ಗಲೀಜಾಗುತ್ತೆ. ಪೂಜೆ ದಿನ ಮಾಡ್ತೀರಾ? ಸರಿ, ಈ ಚಾಕ್ಲೇಟ್ ತಗೋ. ನಿಮ್ ಮನೆಯಲ್ಲಿ? ಇಲ್ಲೇ, ಪೋಲೆಯವ್ರ ಮನೆ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಜಾತ್ರೆಗೆ ನಾನು ಈ ಊರಲ್ಲಿದ್ರೆ ತಪ್ಪದೇ ಬರ್ತೀನಿ, ಸರಿನಾ? ಜರ್ನಿ ಎಲ್ಲ ಹೇಗಿತ್ತು? ಚೆನ್ನಾಗೇ ಇತ್ತು. ವಜ್ರ, ಬಾಲು ಎಲ್ಲಿ? ನಾನು ಹೋಗಿ ನೋಡ್ತೀನಿ, ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಾ ಆ ಕಡೆ. ಯಾರೋ? ನಿಮ್ ಮೇಡಮ್ ಕಣೋ. ನಮ್ ಮೇಡಮ್ಮ? ಲೇ ನೀನಾಡು. ಲೇ, ಇದನ್ನು ನೀನೇ ಆಡು. ಮೇಡಮ್ ಏನಿಲ್ಲಿ? ಮೇಡಮ್ ಮೇಡಮ್ ನೀವೇನಿಲ್ಲಿ? ನಿಮಗ್ ಮಾತ್ರ ರಾಯಲಸೀಮಲ್ಲಿ ಸಂಬಂಧಿಕರ, ನಮಗಿರಲ್ವಾ? ಲೇ, ಸಂಬಂಧನ ಅಂತ ಮೊದ್ಲೇ ಕೇಳ್ಕೊ. ಅದು ಇದು ಅಂತ ಹೇಳಿ ತಂಗಿ ಆಗ್ಬಿಟ್ರೆ ಕಷ್ಟ. ಲೇ, ನಿನ್ನಂತವನ್ ಇದ್ಬಿಟ್ರೆ. ಮೇಡಮ್ ಹೇಗಿದ್ಯಾ ಬಾಲು? ಚೆನ್ನಾಗಿದ್ದೀನಿ ಮೇಡಮ್. ನಿಮ್ ಎಂಗೇಜ್ಮೆಂಟು ನಡೆದಿಲ್ಲ, ನಾನ್ ಬಂದ್ಬಿಟ್ಟೆ ಅಷ್ಟೇ. ಅರ್ಥ ಆಗ್ಲಿಲ್ಲ ಮೇಡಮ್. ನಾನ್ ಮನೇಲಿ ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಬ್ಯಾಗ್ ತಗೊಂಡ್ ಬಂದ್ಬಿಟ್ಟೆ. ಮನೆಯಿಂದ ಓಡ್ ಬಂದ್ರ? ಹೇಳಿ ಬಂದೆ ಅಂತಿದ್ದೀನಿ. ಎಂತ ಕೆಲಸ ಮಾಡಿದ್ರಿ ಮೇಡಮ್? ಏನ್ ನಿಮ್ ಮನೇಲಿ ಒಪ್ಕೊಳ್ಳಲ್ವಾ? ಈಗಿರೋ ಪರಿಸ್ಥಿತಿಲಿ ನಮ್ಮ ಮನೆ ಯಾವ್ದು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ ಮನೇಲಿ ನನ್ನ ಆಕ್ಸೆಪ್ಟ್ ಆದ್ರೂ ಮಾಡ್ತಾರಲ್ವಾ? ನಮ್ಮಮ್ಮ ನಾನು ತಾಲಿಬಾನ್ ಹುಡುಗಿ ಪ್ರೀತಿಸ್ತಾ ಇದೀನಿ ಅಂದ್ರು ತಾಳಿ ಕಟ್ಬಿಟ್ಟು ಕರ್ಕೊಂಬ ಅಂತಾರೆ. ಅದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡಿ. ಮೇಡಮ್, ಒಂದು ಸಿನ್ಸಿಯರ್ ಡೌಟು. ಹೇಳು ಬಾಲು. ನಿಮ್ ಬರ್ಡೇ ದಿನ ಎಂಗೇಜ್ಮೆಂಟ್ ಅನೌನ್ಸ್ ಮಾಡಿದ್ರಲ್ಲ, ಅಂದ್ರೆ ಅವನು ಇಷ್ಟ ಇಲ್ಲ ಅಂತ ನನ್ನನ್ನು ಮದುವೆ ಮಾಡ್ಕೋತಾ ಇದ್ದೀರಾ ಅಥವಾ ನಾನು ಅಂದ್ರೆ ನಿಜವಾಗ್ಲೂ ಇಷ್ಟನಾ? ಸಂಜೀವ, ಹಾಲ್ನ ಸ್ವಲ್ಪ ದೇವಸ್ಥಾನದವರೆಗೂ ಎತ್ಕೋಬಾ. ಹೋಗಿ ಸ್ವಾಮಿ, ಅದ್ನ್ಯಾರು ಅಲ್ಲಿವರೆಗೂ ಎತ್ಕೊಂಡ್ ಬರ್ತಾರೆ? ಹಾಲ್ನ ದೇವಸ್ಥಾನದವರೆಗೂ ತಂದ್ಕೊಡ್ತೀರಾ?
ದುಡ್ಡು ಕೊಡ್ತೀನಿ. ಅಲ್ಲಿವರೆಗೂ ಯಾರು ಎತ್ಕೊಂಡ್ ಬರ್ತಾರೆ? ಹೋಗಿ ಸ್ವಾಮಿ. ಏನಪ್ಪ, ಇವತ್ತು ಮಹಾಶಿವರಾತ್ರಿ, ಸ್ವಾಮಿಗೆ ಅಭಿಷೇಕ ಮಾಡೋದಿಕ್ಕೆ ಸಮಯ ಆಗ್ತಿದೆ. ಸ್ವಲ್ಪ ಈ ಹಾಲನ್ನ ದೇವಸ್ಥಾನಕ್ಕೆ ತಗೋಬಾಪ, ನಿನಗೆ ಪುಣ್ಯ ಬರುತ್ತೆ. ನಾನು ಬರ್ತಾ ಇದ್ದೆ ಸ್ವಾಮಿ, ಆದರೆ ನನಗೆ ಮೈಲಿಗೆ ಇದೆ, ನಾನು ಬರಬಾರ್ದು. ಆ ಪರಮೇಶ್ವರ ಇರೋದೇ ಸ್ಮಶಾನದಲ್ಲಿ, ಅವನಿಗೆ ಇಲ್ದೇ ಇರೋ ಮೈಲಿಗೆ ನಮ್ಗೆಂತದಪ್ಪ. ಸ್ವಲ್ಪ ಹೊತ್ತು ಆಚೆ ಇರಪ್ಪ, ನಾನು ಅಲಂಕಾರ ಎಲ್ಲ ಪೂರ್ತಿ ಮಾಡಿ ಕರಿತೀನಿ. ಸರಿ ಸ್ವಾಮಿಗಳೇ. ಇಲ್ಲೋಡಪ್ಪ, ನಿಮ್ಮಿಂದಾಗಿ ಅಭಿಷೇಕ ಎಲ್ಲ ಚೆನ್ನಾಗಾಯ್ತು. ಈ ಊರಲ್ಲಿ ಮುಂಚೆ ಯಾವತ್ತೂ ನೋಡಿಲ್ಲ. ಯಾರ ಮನೆಗೆ ಬಂದಿದ್ದೀರಾ? ಮಹಾಕಾಲೇಶ್ವರ ರೆಡ್ಡಿ ಅವ್ರ ಮನೆಗೆ ಬಂದಿದ್ದೀವಿ. ಅವರು ನಿಮ್ಗೆ ಏನಾಗಬೇಕು? ಇವ್ರಪ್ಪ ಸ್ವಾಮಿ. ಹಾ. ಏನಪ್ಪ, ನಿನ್ನ ಹೆಸರು ರುದ್ರಕಾಳೇಶ್ವರ ರೆಡ್ಡಿ ಅಲ್ವಾ? ಹೌದು ಸ್ವಾಮಿಗಳೇ. ನಿನಗೆ ನಾಮಕರಣ ಮಾಡಿದ್ ನಾನೇನಪ್ಪ. ಇದೇ ಮಂಟಪದಲ್ಲಿ ನೀನು ನಿನ್ನ ತಾಯಿ ಮಡ್ಲಲ್ಲಿದ್ದಾಗ ಇದೇ ದೇವ್ರ ಹೆಸರನ್ನೇ ನಿನಗಿಟ್ಟೆ. ನಿಮ್ಮ ತಾಯಿಯವರು ಹೋದ್ಮೇಲೆ ಶಿಥಿಲಾವಸ್ಥೆಯಲ್ಲಿದ್ದ ಈ ದೇವಸ್ಥಾನನ ಅವರ ಜ್ಞಾಪಕಾರ್ಥವಾಗಿ ನಿಮ್ಮ ತಂದೆಯವರೇ ಕಟ್ಟಿಸಿದ್ರು. ಇಲ್ಲಿರೋ ಆರತಿ ತಟ್ಟೆಯಿಂದ ಹಿಡಿದು ನಂದಿ ವಿಗ್ರಹದವರೆಗೂ ಎಲ್ಲಾದ್ರ ಮೇಲೂ ನಿಮ್ಮ ತಾಯಿ ಹೆಸರೇ ಬರೆದಿದೆ. ನೀವು ಕೂತ್ಕೊಂಡಿರೋ ಈ ಕುರ್ಚಿ ಮೇಲೂ ಕೂಡ. ಅರ್ಚನೆ ಮಾಡ್ಕೊಂಡು ಬರ್ತೀನಪ್ಪ. ಪ್ರಸಾದನ ತಗೊಂಡೇ ಹೋಗ್ಬೇಕು. ಸರಿ ಸ್ವಾಮಿಗಳೇ. ಇದನ್ನ ಒಂದ್ಸಲ ನಿಮ್ಮ ಕೈಯಿಂದ ಮುಟ್ಟಿ. ಒಳ್ಳೆಯವರು ಕಣೋ ಇವರು, ತುಂಬ ಒಳ್ಳೆಯವರು. ಓಂ ರುದ್ರಕಾಳಾಯ ನಮಃ, ಭದ್ರಕಾಳಾಯ ನಮಃ. ನನ್ನನ್ನು ದೂರ ಕಳಿಸಿದ್ದಕ್ಕೆ ನರಕ ಅನುಭವಿಸಿರ್ತಾರಲ್ವಾ? ಪರವಾಗಿಲ್ಲ, ಬೇಜಾರು ಮಾಡ್ಕೊ. ನಡಿ ಹೋಗೋಣ. ಸ್ವಲ್ಪ ಹೊತ್ತು ಇದ್ದೋಗೋಣ ಕಣೋ. ಈ ಕಲ್ ಮೇಲೆ ಕೂತಿದ್ರೆ ನಮ್ಮ ಅಮ್ಮನ ಮಡ್ಲಲ್ಲೇ ಕೂತಾಗಿದೆ ಕಣೋ. ಏನಪ್ಪ, ಬಂದು ಪ್ರಸಾದ ತಗೊಳ್ಳಿ. ಆಯುರ ಆರೋಗ್ಯ ಐಶ್ವರ್ಯ ವೃದ್ಧಿ ಪ್ರಾಪ್ತಿರಸ್ತು. ಸ್ವಾಮಿ, ಸ್ವಾಮಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸ್ವಾಮಿ. ಈ ದೇವಸ್ಥಾನ ತಂಟೆಗೆ ಮಾತ್ರ ಬರಬೇಡಿ ಸ್ವಾಮಿ. ಬೇಡ ಸ್ವಾಮಿ, ಮಹಾಪಾಪ ಸ್ವಾಮಿ. ಇವತ್ತು ದೇವಸ್ಥಾನ ಹೊಡೆದಾಕೋದು ಪಕ್ಕ ಸ್ವಾಮಿ. ಲೇ ಬೇಡ ಕಣೋ, ನಮ್ಗೆ ಬೇಕಾಗಿಲ್ಲ, ಹೋಗ್ಬಿಡೋಣ. ನಮ್ಮಮ್ಮ ನೆನಪಿಗೋಸ್ಕರ ನಮ್ಮಪ್ಪ ಕಟ್ಟಿರೋ ಗುಡಿ ಮೇಲೆ ಕೈ ಹಾಕ್ತಿದ್ರೆ ಯಾರಿಗೂ ಅವಶ್ಯಕತೆ ಇಲ್ಲ.
ಸಿಟ್ಟಿಂಗ್ MLA ಅವ್ರು ಹೋಗಿದ್ದಾಯ್ತು. ಈ ಸಲ ಬೈ ಎಲೆಕ್ಷನ್ನಲ್ಲಿ ನಮ್ಮ ಚಿಂಗಾರೆಡ್ಡಿ ಅವ್ರಿಗೆ ಆ ಟಿಕೆಟನ್ನು ಕೊಡಬೇಕು ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ತಪ್ಪಾಗಿ ಅನ್ಕೋಬಿಡಿ, ಇವರಾದ್ರೆ ಅಭ್ಯಂತರ ಇಲ್ಲ. ಆದ್ರೆ ವಾರಸ್ದಾರ ಯಾರೋ ಬಂದಿದಾರಂತೆ. ಬಂದವನಿಲ್ಲಿ ಹುಟ್ಟು ಇಲ್ಲ, ಬದುಕು ಇಲ್ಲ. ಇಲ್ಲಿನ ರಾಜಕೀಯ ಅವನಿಗೇನು ಗೊತ್ತು? ಒಂದು ಕೆಲಸ ಮಾಡೋಣ, ಅವರಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ಳೋಣ. ನಾವೆಲ್ಲರೂ ಅಲ್ಲಿಗೆ ಬರ್ತೀವಿ. ಈ ಸೀಟು ನಮ್ಮ ಬಾವಂಗಿ ಅಂತ ಒಂದು ಮಾತು ಹೇಳಿಸಿ ಸಾಕು. ಮನೆ ಸಮಸ್ಯೆನ ನೋಡದೇ ಇರೋನು ಊರಿನ ಸಮಸ್ಯೆ ಬಗ್ಗೆ ತಿಳ್ಕೊತಾನ. ಅದು ಹಾ ಮನ್ಸು, ದೇವಸ್ಥಾನ ಹೊಡಿಯಕ್ ಹೋಗಿರೋ ಕಾಂಟ್ರಾಕ್ಟರ್ ಹುಡುಗರನ್ನ ಯಾರೋ ಹೊಡೆದಿದ್ದಾರೆ. ಯಾರು? ಮಹಾಕಾಲೇಶ್ವರ ರೆಡ್ಡಿ ಮಗ ಅಂತೆ. ಅವನ್ ಎತ್ತಾಕೊಂಡ್ಬಂದು ಈಗ್ಲೇ ಸಿಗದಾಕ್ಬಿಡ್ತೀನಣ್ಣ. ಬೇಡ ಮನ್ಸೂರ್, ಕೆಲವ್ರು ನಮಗೆ ಬೇಕಾಗ್ತಾರೆ. ಅವನ್ನ ಸಾಯಿಸ್ಬೇಡ. ನೀವು ಸಹಾಯ ಅಂತ ಹೇಳಿದ್ರೆ ನಮ್ಮೊಂದು ಸಾವು ಅಂತ ಹೇಳ್ತಾ ಇದ್ದಾನೆ. ಮೀಟಿಂಗ್ ತಾರೀಖನ್ನ ಫಿಕ್ಸ್ ಮಾಡಿ ಹೇಳ್ತೀನಿ. ಬ್ರಹ್ಮ ಸಮುದ್ರದಲ್ಲಿ ಸಿಗೋಣ. ಸಮರ್ಪಯಾಮಿ ಪಿತಾಮಹಂತರ್ಪಯಾಮಿ ಪ್ರತಿತಾಮಹಂತರ್ಪಯಾಮಿ ಪಿತತಂ ತರ್ಪಯಾಮಿ. ಅಮ್ಮೋರೆ, ಅಳಿಯಂದ್ರು ಬಂದ್ರು. ಚೆನ್ನಾಗಿದ್ದೀನಪ್ಪ. ಮಗಳು ಬಂದಿಲ್ಲ. ಕೂತ್ಕೋ ಸಂಗ. ನಾಳೆ ಊರಲ್ಲಿ ಮೀಟಿಂಗ್ ಇಟ್ಟಿದ್ದೀನಿ. ವಿಜಯವಾಡದಿಂದ ಪಾರ್ಟಿ ಹಿರಿಯರು ಬರ್ತಾ ಇದ್ದಾರೆ. ಅರ್ಥ ಆಗ್ಲಿಲ್ವಾ? ಚಿಕ್ಕ ಮಾವ MLA ಟಿಕೆಟ್ ನನಗೆ ಕೊಡ್ತಾ ಇದ್ದಾರೆ. ನಾಳೆ ಸ್ಟೇಜ್ ಮೇಲೆ ನೀನು ಅವನು ಬಂದು ನನಗೆ ಸಹಾಯ ಮಾಡ್ತಾ ಇರೋ ಥರ ಒಂದು ಮಾತು ಹೇಳಿ. ನಾವೆಲ್ಲ ಯಾಕೆ? ಅಲ್ವಾ, ನೀವು ಬೇಕಾಗಿಲ್ಲ ಅಂತ ನಾನು ಹೇಳ್ದೆ. ಆದ್ರೂ ಪರವಾಗಿಲ್ಲ, ಕರ್ಕೊಂಡ್ ಬಾ ಅಂತ ಪಾರ್ಟಿ ಅವ್ರು ಹೇಳಿದ್ದಾರೆ. ಇವ್ರೆ, ಪೂಜೆ ಪೂರ್ತಿ ಆಯ್ತು. ನೀವು ಹೋಗಿ ಕೈಕಾಲ್ ಮುಖ ತೊಳ್ಕೊಂಬಂದು ತಾಂಬೂಲ ಕೊಟ್ರೆ ನಾವು ಹೊರಡ್ತೀವಿ. ಸರಿ ಸ್ವಾಮಿ. ಮರ್ತೆ ಹೋದ. ನಿಮ್ಮ ಮಗಳು ಬಟ್ಟೆ ಇಟ್ಟು ಬರಕ್ಕೆ ಹೇಳಿದ್ಲು. ಇಟ್ಟು ಬರ್ತೀನಿ. ಸಂಗಯ್ಯ, ನಾಳೆ ಅವನು ಹೈದರಾಬಾದಿಗೆ ಹೋಗ್ತಾ ಇದ್ದಾನೆ. ನಾನು ಮಾತಾಡೋ ಪುಸ್ತೀನಿ ಬಿಡು ಮಾವ. ಒಂದಿನದಲ್ಲಿ ಏನಾಗುತ್ತೆ? ಕ್ವಾರಿಗೆ ಬಂದಿದೆ ಅಂತಲ್ವಾ? ಯಾಕೆ ಊರಿನವ್ರ ಜೊತೆ ಗಲಾಟೆ? ಓ, ಅಮ್ಮ ನೆನಪಿಗೆ ಬಂದ್ಲು ಅಂತಾನ? ನಿಮ್ಮಮ್ಮ ಹೇಗೆ ಸತ್ಲು ಅಂತ ಗೊತ್ತಾ ನಿನಗೆ? ಅಮ್ಮ ಅಬ್ಬ ಇಬ್ರು ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರಂದ್ರೆ ನಮ್ಮ ಬದುಕು ನಿನ್ನ ಬುದ್ಧಿ ಎಲ್ಲಿಟ್ಕೊಂಡಿದ್ದಲ್ಲ? ವರದಕ್ಷಿಣೆ ಅಂತ ನಾನೇ ಈ ಗಣಿ ಕೊಟ್ಟಿರೋದು. ಅದನ್ನು ವಾಪಸ್ ತಗೊಳ್ಳೋ ಥರ ಮಾಡ್ಕೋಬೇಡ, ನಿಲ್ಲಿಸ್ಬಿಡು. ಏಯ್, ಇದೇ ಕೊನೆ ಸಾರಿ, ನಿಲ್ಲಿಸ್ಬಿಡು. ನಿನ್ನ ನನ್ನ ಅಳಿಯ ಅಂತಾನು ನೋಡಲ್ಲ, ಸಾಯಿಸ್ಬಿಡ್ತೀನಿ. ನಾನು ಮಾವ ಅಂತ ನೋಡ್ಲಿಲ್ಲ. ನಿಮ್ಮಪ್ಪನ ಕುತ್ತಿಗೆ ಕುಯ್ಬೇಕಾದ್ರೆ ಅಡ್ಡ ಬಂತು. ಚಿಕ್ಕ ವಯಸ್ಸಲ್ಲ ಅದೃಷ್ಟದಿಂದ ಬದುಕ್ಬಿಟ್ಟಿದೀಯ. ಈಗ ಸಹಾಯಕ್ಕಂತ ನಾನು ನಿನ್ನ ಬಿಡ್ತಾ ಇದ್ದೀನಿ. ನಿನಗೆ 2 ಸಲ ನಿನ್ನ ಭಾವ ಕೊಟ್ಟಿರೋ ಭಿಕ್ಷೆಗಳು. ನೀನು
ಲೇ ಮನ್ಸೂರ್, 25 ವರ್ಷದಿಂದ ನನಗೆ ಹೆದರ್ಕೊಂಡು ಬಚ್ಚಿಟ್ಕೊಂಡಿದ್ಯ. ಯಾವತ್ತೂ ನಿನಗೇನು ಕೊಡೋದಕ್ಕಾಗ್ಲಿಲ್ಲ. ಈ ಸೀರೆ ಕಟ್ಕೊಂಡು ಕುಣಿತ ಹಾಕು. ನಾನು ಒಪ್ಸಿದ್ದೇನೆ ಬಿಡು, ಇರ್ತೀನಿ ಅಂತ ಹೇಳಿದಾನೆ. ಏನ್ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಬಾ. ಮಹಾಕಾಳೇಶ್ವರ ರೆಡ್ಡಿ ಅವರು ಸತ್ತಿಲ್ಲ, ಅವರು ನಮ್ಮ ಹೃದಯದಲ್ಲಿದ್ದಾರೆ. ನಮ್ಮ ಚಂಗಾರೆಡ್ಡಿ ಅವರು ಮಹಾಕಾಳೇಶ್ವರ ರೆಡ್ಡಿ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಸೇವೆ ಮಾಡಬೇಕು ಅಂತ ಕೇಳ್ಕೊತೀವಿ. ಸುತ್ತಮುತ್ತ ಹಳ್ಳಿಗಳಲ್ಲಿ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರೇ ಇಲ್ಲ. ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಅವ್ರು ಗೊತ್ತು. ಮಹಾಕಾಳೇಶ್ವರ ರೆಡ್ಡಿ ಅವರ ಮಗ ರುದ್ರಕಾಳೇಶ್ವರ ರೆಡ್ಡಿ ಅವರನ್ನ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಹಲೋ, ಏನು ಫೋನಲ್ಲಿ ಮಾತಾಡ್ತಾ ಇದ್ದಾನ? ನನಗೆ ಈ ಊರು ಹೊಸದು, ಇಲ್ಲಿನ ಜನಗಳು ಹೊಸಬ್ರು. ನಮ್ಮಪ್ಪ ನನ್ನ ಮಡಿಲ್ ಮೇಲೆ ಕೂಡಿಸ್ಕೊಂಡು ರಾಜಕೀಯ ಕಲಿಸ್ಕೊಡ್ಲಿಲ್ಲ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ರಾಜಕೀಯಕ್ಕೆ ಕೆಲ್ಸಕ್ಕೆ ಬರಲ್ಲ. ಮಹಾಕಾಳೇಶ್ವರ ರೆಡ್ಡಿ ಅವ್ರ ಜೊತೆ ತುಂಬಾ ಹತ್ತಿರದಿಂದ ಬೆಳೆದಿರೋ ವ್ಯಕ್ತಿ ಚಂಗಾರೆಡ್ಡಿ ಅವರು. ಚಂಗಾರೆಡ್ಡಿ ಅವರೇ ಬಟ್ಟೆಗಳನ್ನ ಕೊಟ್ಟು ನಮ್ಮನ್ನು ಆಹ್ವಾನಿಸಿರೋ ಮಹಾ ವ್ಯಕ್ತಿ. ವಜ್ರಕಾಳೇಶ್ವರಿ ದೇವಿಯವರು MLA ಅಭ್ಯರ್ಥಿಯಾಗಿ ಪೈಪೋಟಿ ಮಾಡ್ತಿದ್ದಾರೆ. ಅವ್ರಿಗೆ ನಾನು ಪೂರ್ತಿ ಬೆಂಬಲ ಕೊಡ್ತಾ ಇದ್ದೀನಿ. ನಮಗ್ ರೋಡ್ ಹಾಕೋಕ್ ಬರಲ್ಲ ಅಂದ್ರು, ರಿಸರ್ವಾಯರ್ ಕಟ್ಟೋದಕ್ ಬರಲ್ಲ ಅಂದ್ರು, ಬ್ರಿಡ್ಜ್ಗಳನ್ನ ಕಟ್ಟೋದಕ್ ಬರಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ಸಹಿಸ್ಕೊಂಡ್ವಿ. ಆದ್ರೆ ನಮ್ಮ ಪಕ್ಷದಲ್ಲಿ ಯಾವ ಹೆಣ್ಣು ಮಗು ಕಣ್ಣಲ್ಲೂ ಕಣ್ಣೀರು ಬರ್ತಾರೆ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅದಕ್ಕೇನಾದ್ರೂ ತೊಂದರೆ ಬಂದ್ರೆ ಆ ಕಣ್ಣೀರಿಗೆ ಕಾರಣ ಆಗೋ ಯಾವ ನನ್ನ ಮಗನ್ನು ಸುಮ್ಮನೆ ಬಿಡಲ್ಲ. ಡೇಟ್ ಅಣ್ಣವ್ರ ತರನೇ ಮಾತಾಡ್ತಿದ್ದಾರೆ. ಮಾತಾಡೋದಷ್ಟೇ ಅಲ್ಲ ಕಣೋ, ಒಂದು ಕ್ಷಣ ಅವರೇ ಕಣ್ಮುಂದೆ ಕಾಣಿಸ್ಬಿಟ್ರು. ಆಲ್ ದಿ ಬೆಸ್ಟ್. ಒಳ್ಳೆ ದಿನ ನೋಡಿ ನಾಮಿನೇಷನ್ ಹಾಕೋಣ. ಅವತ್ತೇ ಅವನ್ನ ಸಾಯಿಸೋಣ ಅಂತ ಹೇಳ್ದೆ. ನೀವೇ ಅವತ್ ನನ್ನ ಅನ್ಯಾಯವಾಗಿ ತಡೆದ್ರಿ. ಗರುಡಪುರಂ ದೇವಸ್ಥಾನದ ಕಮಿಟಿಗೆ ಸುದ್ದಿ ಮುಟ್ಸು. ಅರ್ಥ ಆಯ್ತು ಅಣ್ಣ. ಏನ್ರಪ್ಪ ಎಲ್ಲ ಇಲ್ಲಿಗೆ ಬಂದಿದ್ದೀರಾ? ಉತ್ಸವಕ್ಕೆ ದುಡ್ಡನ್ನ ಕಳಿಸ್ಬಿಟ್ಟಿದೀವಲ್ಲಾಗ್ಲೇ. ಏನು ಸಾಲ್ದಾ? ಇನ್ನೂ ಬೇಕಾಗಿತ್ತಾ? ಏ ಪಟಾಬಿ, ಅದೇನ್ ನೋಡು. ಸರಿ ಅಣ್ಣ. ದುಡ್ಡಿನ ಸಮಸ್ಯೆ ಅಲ್ಲ ಸ್ವಾಮಿ. ಈ ಸಲ ಉತ್ಸವದಲ್ಲಿ ನನ್ನ ಹೆಸರು ಹೇಳಿಲ್ಲ ಅಂತ ಹಠ ಮಾಡ್ತಿದ್ದಾನೆ. ಯಾರು? ಚಂಗಾರೆಡ್ಡಿ. ಏನು ಅವನ ಹೆಸರು ಹೇಳಿಲ್ಲ ಅಂತ ಪ್ರಾಣ ತೆಗ್ಬಿಡ್ತಾನಂತ? ಅವನಿಗೆ ಕರೆಯೋದಕ್ಕಿಂತ ಒಂದ್ ದೊಡ್ಡ ವಿಷಯ ಕೊಡು, ಕೊಡ್ಬಿಡ್ತೀನಿ. ಅವನ ಕರೆಯಲ್ಲ, ಹೋಗು. ಅಣ್ಣ, ನಾನ್ ಬರ್ಲೇಬೇಕು ಅಂತ ಅವನು ಹಠ ಮಾಡ್ತಿದ್ದಾನೆ. ಏನು ಕರಿಯಲ್ಲ? ಏನ್ ಮಾಡ್ತಾನೆ? ಏ ಪಟಾಬಿ, ಕಳಿಸೋರು ನಾಚೆಗೆ. ನಡೀರಪ್ಪ, ನಡೀರಿ. ಕಮಿಟಿಯವ್ರು ಕರೆದ್ರೆ ಯಾಕೋ ಬರ್ತಾರೆ. ಹೇಳೋರ್ ಕೈಯಿಂದಾನೆ ಅರ್ಥ ಆಗೋ ಥರ ಹೇಳ್ಸು. ಅರ್ಥ ಆಯ್ತಾ? ಸರಿ ಅಣ್ಣ. ಅಮ್ಮ 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 ಒಳಗಡೆ ನಮ್ಮ ಅಜ್ಜಿ ಇದ್ದಾರೆ, ನಡಿಯಕ್ಕಾಗಲ್ಲ. ನಿಮ್ ತಂದೆ ಅಂದ್ರೆ ತುಂಬಾ ಅಭಿಮಾನ, ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರೆ. ಒಂದ್ಸಲ ಒಳಗ್ ಬರ್ತೀರಾ? ಪರವಾಗಿಲ್ಲ, ಬನ್ನಿ. ಹಾ ಬನ್ನಿಮ್ಮ. ನಮ್ ಗಡಿಯಿಂದ ದೂರ ಹೋಗಿ ಬೆಳ್ದಿದ್ಯಲ್ವಾ, ಒಳ್ಳೆ ಹೂವಿನ ತರ ಮೆತ್ತಗೆ ಸಖತ್ತಾಗಿದ್ಯಾ. ನಿನ್ ಮುಟ್ಟಿದ್ಯಾರು ಅಂತ ಕೇಳಿದ್ರೆ ಮನ್ಸೂರ್ ಅಂತ ಹೇಳು.
ಅವನ್ ಅವ್ರ ಅಪ್ಪಂಗೆ ಹುಟ್ಟಿದ್ರೆ ನನ್ ಜಾಗಕ್ಕೆ ಬಂದು ನನ್ನ ಭೇಟಿಯಾಗಕ್ಕೆ ಹೇಳು. ನಿನಗೇನೋ ಇಲ್ಲಿ ಕೆಲಸ? ಮತ್ತೆ ಕಳ್ಸಿದ ಮೆರವಣಿಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಗಲಾಟೆ ಆಗ್ದಂಗೆ ನೋಡ್ಕೊಂಡ್ರು ಸರ್. ಕಚ್ಚೆ ಕಟ್ಟಿ 100 ಮಂದಿ ನಿಂತಿದ್ದಾರೆ. ಅಪ್ಪಿ ತಪ್ಪಿ 40 ಜನ ನಿನ್ ಮೇಲ್ ಬಿದ್ರೆ ಏನ್ ಕಿತ್ಕೋತ್ಯಾ? ಹೋಗೋ ಹೋಗೋ. ಏಯ್, ನಾನ್ ಒಳಗಡೆ ಹೋಗಿ ಬರ್ತೀನಿ. ಅಲ್ಲ ಅವನೇನಾದ್ರೂ ಇದ್ರೆ ನಾನೇ ಸಾಯಿಸ್ತೀನಿ. ಒಂದ್ ವೇಳೆ ಹೊರಗಡೆಯಿಂದ ಬಂದ್ರೆ ನೀವು ಸಾಯಿಸ್ಬಿಡಿ. ಮಹಾಪಾಪ ಸ್ವಾಮಿ. ಸರ್ಕೊಳ್ರು. ಸ್ವಾಮಿ ಬೇಡ ಸ್ವಾಮಿ. ಸ್ವಾಮಿ ನಮ್ಮ ಮಾತು ಕೇಳಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾ ಲೇಯ್, ಇಲ್ಲೇ ಇದೆಯೇನೋ? ತನ್ನೋ ದುರ್ಗಿ ಪ್ರಚೋದಯಾತ್. ನೀವು ಮುಂದುವರಿಸಿ ಸ್ವಾಮಿ. ಓಂ ಕಾಲಿಕಾಯೈ ವಿದ್ಮಹೇ ಸ್ಮಶಾನವಾಸಿನ್ಯೈ ಧೀಮಹಿ. ನಿನ್ನೆ ನಿಮ್ಮ ಅಕ್ಕನ್ ಮುಟ್ದಾಗಿಂದಾನು ನನ್ನ ಮನ್ಸು ಅವಳೇ ಬೇಕು ಅಂತಿದೆ. ಪುರಾದೇವ್ಯೈ ವಿದ್ಮಹೇ ಕ್ಲೀಂ ಕಾಮೇಶ್ವರಾಯ. ನಿನ್ನ ಸಾಯಿಸಿ ನೇರವಾಗಿ ಅವಳ ಹತ್ರನೇ ಹೋಗ್ತೀನಿ. ಜಂಗಾರೆಡ್ಡಿ ಅಂದ್ರೆ ಆಟ ಅನ್ಕೊಂಡಿದ್ದೀನೋ? ಬಚ್ಚ ನನ್ನ ಮಗನೇ. ಒಂದ್ ನಿಮಿಷ ಬನ್ನಿಮ್ಮ. ಎಲ್ಲಿಗೋ? ದೃಷ್ಟಿ ತೆಗಿಬೇಕಮ್ಮ. ಯಾರಿಗೆ? ಚಿಕ್ಕ ಯಜಮಾನ್ರಿಗಮ್ಮ. ಯಾಕೋ? ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ತಲೆ ತೆಗಿಯೋ ಯಜಮಾನ್ರ ರಕ್ತ ಅವ್ರ ಸ್ವಂತ ಅಕ್ಕನ ಮೇಲೆ ಕೈ ಎತ್ತರೆ ಸುಮ್ನೆ ಇರ್ತಾರಮ್ಮ. ಊರೆಲ್ಲ ನೋಡ್ತಿರುವಾಗ್ಲೇನೆ ಅವನ್ನ ಬದುಕಿರುವಾಗ್ಲೇ ಸುಟ್ಟಾಕ್ಬಿಟ್ಟಂತೆ. ನಮ್ಮ ಅಕ್ಕನ ಮೇಲೆ ಮಾತ್ರ ಅಲ್ಲ, ಈ ಇಡೀ ಊರಲ್ಲಿ ಯಾವ ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ರು ಪ್ರಾಣ ಇರ್ಬೇಕಾದ್ರೇನೆ ಬೆಂಕಿ ಹಚ್ಬಿಡ್ತೀನಿ ನನ್ನ ಮಕ್ಕಳ. ಅವನಿಗೆ ಹೋಗಿ ಹೇಳಿ, ಆ ಮನೇಲಿರೋ ನಮ್ಮ ಅಕ್ಕನ ಮುಖ ನೋಡಿ ಅವನ್ ತಿನ್ನೋ ಪ್ರತಿ ಅಗಳಲ್ಲೂ ಬರ್ದಿರೋದು ಈ ರುದ್ರಕಾಲೇಶ್ವರ ರೆಡ್ಡಿ ಹೆಸರು ಅಂತ. ಏನ್ರ ನೋಡ್ತಾ ಇದ್ದೀರಾ?
ಎದೆ ಬಗ್ದು ರಕ್ತ ಹೀರ್ಬಿಡ್ತೀನಿ ನನ್ನ ಮಕ್ಕಳ. ಕರ್ಕೊಂಡು ಹೋಗಿ. ಬಾಲು ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಮೇಡಮ್. ಹೌದು, ನೀನ್ ನನ್ನ ಕಂಪನಿಲಿ ಕೆಲಸ ಮಾಡಿದ ಬಾಲುನೇನಾ? ತಪ್ಪು ಮಾಡಿದ್ರೆ ಒಬ್ಬ ಮನುಷ್ಯನ್ನೇ ಕೊಂದು ಹಾಕ್ಬಿಡೋಷ್ಟು ಕೋಪ ಬರೋ ನಿನಗೆ ಲಿಪ್ಸ್ಟಿಕ್ಕು ನೇಲ್ ಪಾಲಿಶು ಮಾರೋ ಹಾಗೆ ಮಾಡದ್ನಲ್ಲ, ನಾನ್ ನನ್ನ ಚಪ್ಲಿಲಿ ಪಟಾರ ಅಂತ ಹೊಡ್ಕೋಬೇಕನ್ಸ್ತ. ಛೀ ಸುಮ್ನಿರ್ರಿ. ಇದೇನೋ ಒಂದು ಎಮೋಷನ್, ಆದ್ರೆ ಅದು ನನ್ನ ಹೊಟ್ಟೆ ಪಾಡಿಗೋಸ್ಕರ. ಹೊಟ್ಟೆ ಪಾಡು ಆ ಮಾತೆಲ್ಲ ನಿನಗ್ ಸೆಟ್ ಆಗಲ್ಲ. ಬೇಡ, ಬಿಟ್ಬಿಡು. ಚಿಕ್ಕ ಹುಡುಗಿನ ಮುಟ್ಟಿದ್ದಕ್ಕೆ ಕೈಯೇ ಕತ್ತರಿಸ್ಬಿಟ್ಟೆ, ಫೈನ್. ಅಕ್ಕನ ಮುಟ್ಟಿದ್ದಕ್ಕೆ ಸುಟ್ಟೆ ಹಾಕ್ಬಿಟ್ಟೆ, ಸೂಪರ್. ಹಾಗಾದ್ರೆ ಗರ್ಲ್ ಫ್ರೆಂಡ್ಸ್ಗೋಸ್ಕರ ಇನ್ನೇನೇನ್ ನಾನು ಮಾಡ್ಬಂದಿದ್ಯೋ? ಹೀಗೆಲ್ಲ ಮಾಡಿರೋದ್ರಿಂದ ಹಾಗೆ ಅನ್ಕೋತಾ ಇದೀರಾ? ನನಗೆ ಅಷ್ಟೊಂದು ಸೀನ್ ಇಲ್ಲ ರೀ. ಗರ್ಲ್ ಫ್ರೆಂಡ್ಸ್ ಇಲ್ವಾ? ಆಹಾ, ಚೆನ್ನಾಗೇ ಇದೆಯಲ್ಲ. ಚೆನ್ನಾಗೇ ಇರ್ತೀನಿ ಅನ್ಕೊಳ್ಳಿ, ಆದ್ರೆ ಏನ್ ಹೇಳೋಕ್ಕಾಗತ್ತೆ? ಕ್ಲಾಸಲ್ಲಿ ಹುಡುಗಿರ ಜೊತೆ ಮಾತಾಡೋಣ ಅಂದ್ರೆ ಟೀಚರ್ಸ್ ಇರ್ತಿದ್ರು. ಹೋಗ್ಲಿ ಕ್ಲಾಸ್ ಬಿಟ್ಟು ಪಾರ್ಕಿಂಗ್ ಅಲ್ಲಿ ಮಾತಾಡೋಣ ಅಂದ್ರೆ ನನ್ನನ್ ಬಿಟ್ಟು ಒಂದು ಕ್ಷಣನೂ ಇಲ್ದೇ ಇರೋ ನಮ್ಮಮ್ಮ 1 ಗಂಟೆ ಮುಂಚೆ ಬಂದಿರೋರು. 1 ಗಂಟೆ ಮುಂಚೆ ಎತ್ಕೊಂಡ್ ಮುದ್ದು ಮಾಡ್ಕೊಂಡ್ ಮನೆ ಕರ್ಕೊಂಡು ಹೋಗೋರು. ಅಲ್ಲಿರೋ ಹೆಣ್ಮಕ್ಳೆಲ್ಲ ಒಂದೇ ಸಮ ನಗೋರು, ಜೋರಾಗಿ ನಗಾಡ್ತಿದ್ರು. ಹೋಗ್ಲಿ ಬಿಡು ಬಾಲು, ನೀನ್ ಅವಾಗ ಚಿಕ್ಕ ಹುಡ್ಗ ಅಲ್ವಾ? ಯಾರ್ರೀ ಚಿಕ್ಕ ಹುಡ್ಗ? ಐ ವಾಸ್ ಸ್ಟಡಿಂಗ್ ಮೈ 10th ಕ್ಲಾಸ್. ಇವನು 10th ಅಲ್ಲ. ನಮ್ಮಮ್ಮನ ಭಯಕ್ಕೆ ಹುಡುಗಿರ್ ಸವಾಸಕ್ಕೆ ಹೋಗೋದನ್ನೇ ಬಿಟ್ಬಿಟ್ಟೆ. ಅವತ್ತಿಗೆ ನನ್ನ ಫ್ರೆಂಡ್ ಆಗ್ಲಿ ಗರ್ಲ್ ಫ್ರೆಂಡ್ ಆಗ್ಲಿ ಎಲ್ಲ ನಮ್ಮಮ್ಮನೇ. ಪಾಪ ಹುಚ್ಚಿ ಅವಳು, ಹೇಗಿದ್ದಾಳೋ ಏನೋ. ಅಯ್ಯಪ್ಪ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನೋಡ್ರಿ ನೋಡ್ರಿ ನೋಡ್ರಿ. ಅಳ್ಬೇಡ ಅಳ್ಬೇಡ. ನೀನ್ ಮಾಡೋ ಚೇಷ್ಟೆಗೆ ಹಾಕೋ ಕಣ್ಣೀರ್ಗೆ ಸಂಬಂಧನೇ ಇರಲ್ಲ ಬಾಲು. ಬಾಲು ಅಂತಿರಲ್ರಿ, ಊರೆಲ್ಲ ರುದ್ರಕಾಲೇಶ್ವರ ರೆಡ್ಡಿ ಅಂತ ಇದ್ರೆ. ಅಯ್ಯೋ ಬಾಲಕೋಟಯ್ಯ, ಊರಲ್ಲಿ ಗಂಡನ ಹೆಸರಿಡ್ದು ಕರೆಯಲ್ವಂತೆ, ಬಾಲುನೇ ಬೆಟರ್. ಸರಿ ಬಿಡಿ, ನಿಮ್ ಕಂಫರ್ಟ್. ನಂದೇನಿದೆ ಬಿಡು, ನೀನ್ ಕಂಫರ್ಟ್ ಆಗಿದ್ಯಾ? ಪಾರ್ವತಿ, ಬಾರೋ ನನ್ನ ಮಗನೇ. ಮನೇಲಿ ಇಲ್ವಂತೆ ಅಣ್ಣ, ಎಲ್ಲೋ ಬಚ್ಚಿಕೊಂಡಿರ್ತಾನೆ. ಅವನು ಎಲ್ಲಿದ್ರು ಬಿಡಲ್ಲ, ನನ್ನ ಕೈಯಾರೆ ಸಾಯಿಸ್ತೀನಿ. ಮಗನೇ, ರಾಮ ಲಂಕೆ ಮೇಲೆ ದಾಳಿ ಮಾಡೋದ್ ನೋಡಿದ್ಯಾ? ಅದೇ ಹತ್ತಲೇ ಇರೋನು ಅಯೋಧ್ಯೆ ಮೇಲೆ ಬಿದ್ರೆ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಬಂಗಾರದಂತ ಮಗಳನ್ನ ನಿನಗ್ ಕೊಟ್ಟು ನನ್ನ ಮನುಷ್ಯನ ಸಾಯಿಸಿ ಎಗರಾಡ್ತಾ ಇದ್ದೀರಾ. ಸಾಯಿಸೋದ್ರಲ್ಲ ನಿಮ್ಮಪ್ಪ ಕಣೋ. ಎಲ್ಲಿ ಮನ್ಸೂರ್ನ ಸಾಯಿಸಿದಿರೋ ಅಲ್ಲೇ ಹುಡುಕೊಳ್ರೋ. ಹೋಗಿ. ಯಜಮಾನ್ರೆ, ಫಾರೆನ್ಸಿಕ್ ಅವರು ಕ್ಲೂ ಕಲೆಕ್ಟ್ ಮಾಡ್ತಿದ್ದಾರೆ, ಯಾರು ಹೋಗ್ಬಾರ್ದು. ಯಾರು ಮಾಡಿದ್ರು ಅಂತ ನಿನ್ಗೂ ಗೊತ್ತು, ನನಗೂ ಗೊತ್ತು. ಹೋಗಚ್ಚ. ಇಳಿಸ್ರೋದ್ನ.
ಆಗಿರಲ್ಲ ಬಿಡೋಣ. 25 ವರ್ಷದಿಂದ ನನ್ನ ಲೆಕ್ಕಾಚಾರನೆಲ್ಲ ನೋಡ್ತಾ ಇದ್ದ ಪಟ್ಟಬಿ ಕೈ ನನಗೆ ಗುರ್ತಿಗಲ್ವೇನೋ. ಹೊರಗಡೆ ಹೋಗ್ತಾ ಇದ್ದೀರಲ್ಲ, ಖರ್ಚಿಗೆ ಬೇಕಾಗ್ಬೋದು, ಇಟ್ಕೊಳ್ಳಿ. ಅವನ ಆಚೆಗೆ ತೆಗಿರೋ. ಒಂದ್ ನಿಮಿಷ ಇರಿ ಸರ್. ಕಾಂಕ್ರೀಟ್ನ ಕೆಮಿಕಲ್ ಮತ್ತೆ ಆಸಿಡ್ ಇಂದ ಕರಗಿಸ್ಬೇಕು. ಹಾಗೆ ಮಾಡಿದ್ರೆ ಬಾಡಿ ಪೂರ್ತಿ ಕರ್ಗೋಗುತ್ತೆ. ಹೀಗೆ ಕಾರ್ಯ ಮುಗಿಸೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ಜಗ್ಗಾರೆಡ್ಡಿ ಈ ಥರ ಕೆಲಸ ಮಾಡ್ತಿರ್ತಾನೆ. ಅವನ್ನೆಲ್ಲರನ್ನು ದಾಟ್ಬಿಟ್ಟು ನಿನ್ನ ಹತ್ರ ಕೂಡ ಬರ್ತಾನೆ. ಅದು ನಡೆದ್ರೆ ನಿಮ್ಮ ಅಮ್ಮಂಗೆ ಕೊಟ್ಟಿರೋ ಮಾತು ಪೂರ್ತಿ ಆಗಲ್ಲ. ನಿನಗೇನಾದ್ರೂ ಆದ್ರೆ ನನ್ನ ಕ್ಷಮಿಸಿ ಅಂತ ಕೇಳೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಇಲ್ಲ ಕಣೋ. ಹೊರಟೋಗು. ನಿಮ್ಮ ಅಕ್ಕನ ಕರ್ಕೊಂಡು ಹೋಗಿ ಆ ಚಂಗಾರೆಡ್ಡಿ ಕಾಲಿಗೆ ಬಿದ್ದಾದ್ರೂ ಕೂಡ ಈ ಯುದ್ಧನ ನಿಲ್ಲಿಸು ಅಂತ ಬೇಡ್ಕೋತೀನಿ. ನೀನು ಹೊರಡಿಲ್ಲಿಂದ. ಸಮಸ್ಯೆ ಬಗೆಹರಿಸ್ತೀನಿ ಅಂತ ನಾನು ನಮ್ಮಪ್ಪನಿಗೆ ಮಾತು ಕೊಟ್ಟಿದ್ದೀನಿ. ಈ ಪರಿಸ್ಥಿತಿಯಲ್ಲೂ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಬಾಲು, ನಡಿ ಹೊರಡೋಣ. ಎಲ್ಲಿಗೆ? ಒಂದು ಚಿಕ್ಕ ಕೆಲ್ಸ ಇದೆ, ಬಾ. ಯಾರ ಮನೆಗೆ? ಒಂದ್ ನಿಮಿಷ. ತಾತ, ನೀವೇನಪ್ಪ ಇಲ್ಲಿ? ಪೂಲಯ್ಯ ಮನೆಯಲ್ಲಿ. ಬಾರಮ್ಮ, ನಾನು ಕರ್ಕೊಂಡು. ಕೂತ್ಕೊಳ್ಳಿ. ಅಣ್ಣ, ನೀವು ನಮ್ಮನೆಗೆ? ಅದು ಅಮ್ಮ, ಗಂಗಾಗೋಸ್ಕರ ಬಂದ್ವಿ ಅಮ್ಮ. ಗಂಗಾ ಕೆಲ್ಸಕ್ಕೆ ಹೋಗಿದ್ದಾಳಮ್ಮ, ಇನ್ನೇನ್ ಬಂದ್ಬಿಡ್ತಾಳೆ. ಗಂಗನ ಹತ್ರ ನಿಮ್ಗೇನ್ ಕೆಲ್ಸನಮ್ಮ? ಅಮ್ಮನವ್ರಿಗೆ ಪೊಂಗಲ್ ತಿನ್ಸ್ಬೇಕು ಅಂತ ಅವಳ ಬೆರಳಿಗೆ ಬಣ್ಣ ಹಚ್ಚಕ್ ಹೇಳಿದ್ಲು. ಅದು ನೀವೇನೇನಮ್ಮ? ನನ್ಗೂ ಕೂಡ ಹೇಳಿದ್ಲು. ಅವಳಿಗೆ ಅಲಂಕಾರ ಮಾಡ್ಕೊಳ್ಳೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು ಅಂದ್ರೆ ತುಂಬಾ ಇಷ್ಟನಮ್ಮ. ಆದ್ರೆ ಆ ಮೈನಿಂಗ್ ಕೆಲ್ಸಕ್ಕೆ ಹೋಗಿ ಹೋಗಿ ಬಣ್ಣ ರೂಪ ಎಲ್ಲ ಹೊರಟೋಗಿದೆ. ಆ ಬಂಡೆನ ಕೊರ್ದು ಕೊರ್ದು ಅವಳ ಕೈಗಳೆಲ್ಲ ಹಾಳಾಗೋಗಿದ್ಯಮ್ಮ. ಅದ್ಯಾಕಮ್ಮ ಸ್ಕೂಲ್ ಕಳಿಸ್ತಿಲ್ವಾ? ಈ ಊರಲ್ಲಿ ಸ್ಕೂಲ್ ಎಲ್ಲಿದ್ಯಪ್ಪ? ಸ್ಕೂಲ್ ಇಲ್ಲ ಅಂದ್ರೆ ಏನು? ಮತ್ತೆ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಹೊಟ್ಟೆ ತುಂಬಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಲ್ವೇನಪ್ಪ? ನೀವು ಹೋಗ್ಬೋದಲ್ವಾ? ನಮಗ್ ಕೆಲಸ ಇದ್ದಿದ್ರೆ ಚಿಕ್ಕ ಮಕ್ಳನ್ನ ಯಾಕೆ ಕಳಿಸ್ತೀವಿ ಬುದ್ಧಿ? ಇಲ್ಲಿ ದೊಡ್ಡವ್ರಿಗೆ ಕೆಲಸ ಇಲ್ಲ, ಚಿಕ್ಕವ್ರಿಗೆ ಓದಿಲ್ಲ. ಓದ್ಸಕ್ ಹೋದ್ರೆ ಹೊಡಿತಾರೆ, ಕ್ವಾರಿ ಕೆಲ್ಸಕ್ಕೆ ಕಳಿಸ್ದೇ ಇದ್ರು ಹೊಡಿತಾರೆ. ಅನುಭವಿಸಕ್ಕಿಂತ ಮಕ್ಳನ್ನ ಕೆಲ್ಸಕ್ಕೆ ಕಳ್ಸಿದ್ರೆ ಕೊನೆ ಪಕ್ಷ 4 ವರ್ಷ ಊಟ ಸಿಗುತ್ತಲ್ಲ ಬುದ್ಧಿ. ಅಲ್ಲಿ ನೋಡಿ, ಗಾಡಿ ಬಂತು. ಗಂಗಾ ಬಂದ್ಬಿಟ್ಲು. ಗಂಗಾ, ಅಮ್ಮ ಗಂಗಾ, ಗಂಗಾ, ಗಂಗಾ ಏನಾಯ್ತೆ? ಗಂಗಾ ಕಣ್ಬಿಡೆ, ಏನಾಯ್ತೆ? ಏನಾಯ್ತಮ್ಮ ನನ್ ಮಗಳಿಗೆ? ಅತ್ತೆ ಅತ್ತೆ, ಗಂಗನಿವತ್ತು ತುಂಬಾ ಒಳಗಡೆ ಕಳ್ಸಿದ್ರು. ಮಣ್ಣ ಅವಳ ಮೇಲ್ ಬಿದ್ದು ಸತ್ ಹೋದ್ಲು. ಸತ್ತೋದ್ಲ? ಗಂಗಾ, ನನ್ ಮಗಳು ಸತ್ತೋದ್ಲ? ನನ್ ಮಗಳು ಸತ್ತೋದ್ಲ? ಗಂಗಾ, ಗಂಗಾ ಕಣ್ಬಿಡೆ. ನಾನು ಹೊಟ್ಟೆ ತುಂಬಿಸ್ಕೊಳಕ್ ಹೋಗಿ ನನ್ ಕಳ್ಳೆ ಹೊಂಟೋಯ್ತಲ್ಲ. ಒಂದಿನ ಸಂತೋಷವಾಗಿ ಆಟ ಆಡ್ದವಳಲ್ಲ, ನೆಮ್ಮದಿಯಾಗಿ ಒಂದಿನ ನಿದ್ದೆ ಮಾಡ್ದವಳಲ್ಲ ರೀ. ಕಷ್ಟಪಟ್ಟು ಕೂಲಿ ಮಾಡಿ ದುಡ್ಡು ತರ್ತಿದ್ಲು. 2 ಹೊತ್ತು ಅನ್ನ ಹಾಕಕ್ಕಾಗ್ದೇ ಇರೋ ನನ್ನ ಹೊಟ್ಟೆಲ್ಲೇ. ಅಯ್ಯೋ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ನಮ್ಮಮ್ಮನ ಹೆಸರಿಟ್ಟಿದ್ದೆ. ಆದ್ರೆ ನಮ್ಮಮ್ಮನ ದಾರಿಲೇ ಹೊಟ್ಬಿಟ್ಲಲ್ಲ ಬುದ್ಧಿ.
ಸತ್ತು ಬಿಟ್ಲಲ್ಲ ಬುದ್ಧಿ. ಉಗ್ರಿಗೆ ಬಣ್ಣ ಹಚ್ಕೋಬೇಕು ಅಂತ ಕೇಳದಿ ಅಂತಲ್ಲಮ್ಮ. ನೋಡಿಲ್ಲ ಅಕ್ಕ ಬಂದಿದ್ದಾರೆ. ಗಂಗಾ ಕಟ್ಬಿಡೆ. ಅವಳು ಕೇಳಿದ ಒಂದು ಚಿಕ್ಕ ಕೋರಿಕೆನ ತೀರ್ಸಕ್ಕಾಗಿಲ್ಲ ಬಾಲು. ಈಗ ಹಾಕು ಹಾಕು. ಕೆಲ್ಸಕ್ಕೋಗಿ ಕೈಯೆಲ್ಲ ಗಲೀಜಾಗಿದೆ ಅಕ್ಕ. ನನಗ್ ನಿನ್ ಕೈ ತರ ಮಾಡಿಸ್ತೀಯಾ? ಯಾವಾಗ್ಲೂ ಬೇರೆಯವ್ರ ಮಕ್ಳಿಗಾಗೋದು ಇವತ್ತು ನಿನ್ ಮಗ್ಳಿಗಾಗಿದೆ, ನಾಳೆ ಇನ್ಯಾರಿಗೋ. ಆ ಮೈನಿಂಗ್ ನಮ್ಮ ಮೇಲಿರೋವರೆಗೂ ನಾವು ತೋಡಿದ್ವಿ. ನಾವು ಹೋಗಕ್ಕಾಗದೇ ಇರೋ ಜಾಗಕ್ಕೆ ಈಗ ನಮ್ಮ ಮಕ್ಳನ್ನ ಕಳಿಸ್ತಾ ಇದ್ದಾರೆ ಕಣೋ. ಬ್ರಹ್ಮ ಸಮುದ್ರದಲ್ಲಿ ಮಕ್ಕಳು ಬದುಕಬೇಕು ಅಂದ್ರೆ ಆ ಬ್ರಹ್ಮ ರಾಕ್ಷಸ ಸಂಕಾರೆಡ್ಡಿ ಸಾಯ್ಬೇಕಪ್ಪ. ಅವನಿಗೆ ಸಾವು ಬರಲ್ಲ, ನಮ್ ಬದುಕು ಬದಲಾಗಲ್ಲ. ಆ ಗಣಿ ಎಲ್ಲಿದೆ ತಾತ? ಕ್ಷಮಿಸ್ಬಿಡೋಣ ಅಣ್ಣ, ದಯವಿಟ್ಟು ಜಾಗದಲ್ಲಿರೋ ನೀರು ನಿಮಗ್ ಬೇಕೇನ್ರೋ? ಅಣ್ಣ ದಯವಿಟ್ಟು ಅಣ್ಣ. ತೊಂಡ ಕತ್ತರಿಸಿ ಬೀದಿ ನಾಯಿಗಳಿಗೆ ಹಾಕ್ಬಿಡ್ತೀನಿ. ಅಣ್ಣ, ರುದ್ರಕಾಳೀಶ್ವರ ರೆಡ್ಡಿ ಕ್ವಾರಿಗೆ ಬರ್ತಾ ಇದ್ದಾನಂತೆ. ಅವನ್ ಬರೋದ್ರೊಳಗಡೆ ಅವನ್ನ ಬೆಳೆಸಿರೋ ಅಪ್ಪ ಅಮ್ಮನ ಸಾಯಿಸಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ಬೇಕು. ಚಕ್ರಪಾಣಿಗೆ ಸುದ್ದಿ ಮುಟ್ಸು. ಲೇ, ನೀವು ಮಾಡಿರೋ ಪಾಪಕ್ಕೆ ಹೇಗಿದ್ರು ಸ್ವರ್ಗಕ್ಕೆ ಹೋಗಲ್ಲ. ನರಕಕ್ಕೆ ಹೋಗಿ ಯಮನ್ಗೆ ಹೇಳು ನಮ್ಮವ್ರೇನು ಬರ್ತಾ ಇದ್ದಾರೆ ಅಂತ. ಇವತ್ತೊಂದ್ ರಾತ್ರಿ ಓವರ್ ಟೈಮ್ ಡ್ಯೂಟಿ ಮಾಡಕ್ ಹೇಳು.
ಮನೆ ಹತ್ರ ಬಂದೆ, ಕೆಲಸ ಆದ್ಮೇಲೆ ಫೋನ್ ಮಾಡ್ತೀನಿ. ಅಣ್ಣ ಇಲ್ಲಿ ರುದ್ರಕಾಳೇಶ್ವರ ರೆಡ್ಡಿ ರುದ್ರತಾಂಡವಾಡ್ತೀನಿ ಅಣ್ಣ. ಅವ್ರ ಮನೆ ಹತ್ರ ಹೋಗ್ಬೇಡಣ. ಹಲೋ ಹಲೋ ಹಲೋ, ಏನಾಯ್ತಣ್ಣ? ನಡೀರೋ, ಇಲ್ಲಿಂದ ಹೊಟ್ಟೋಗೋಣ. ನೀವಾ? ಏನ್ ಇಲ್ಲಿಗ್ ಬಂದಿದ್ದೀರಾ? ಏನೂ ಇಲ್ಲಮ್ಮ. ಪರವಾಗಿಲ್ಲ, ಹೇಳಿ. ಅದು ನನ್ನ ಮಗಳು ನಿಮ್ಮ ಮಗ ಪ್ರೀತಿಸ್ತಿದ್ದಾರೆ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಹೌದಾ? ಬನ್ನಿ ಅಣ್ಣ, ಒಳಗ್ ಬನ್ನಿ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಅಯ್ಯೋ ಬನ್ನಿ ಅಣ್ಣ. ಲೇ, ನೀವೆಲ್ಲ ಇಲ್ಲೇ ಆಚೆರಿ. ಹೆಣ್ಮಕ್ಳು ಯಾರೂ ಬಂದಿಲ್ಲ ಅಮ್ಮ. ಅಲ್ವಾ? ಏನ್ರಿ, ಒಂದ್ಸಲ ಇಲ್ಲಿ ಬನ್ನಿ. ತಗೊಳ್ಳಿ, ಅಣ್ಣನ್ಗೆ ಬುಟ್ಟಿಟ್ಬಿಡಿ. ಇಡಿ. ಏನ್ ಸರ್ ಇದೆಲ್ಲ? ಏನು ಮಾಡೋಕ್ಕಾಗಲ್ಲ ಸರ್, ಇಡ್ಲೇಬೇಕು. 25 ವರ್ಷದಿಂದ ನೋಡ್ತಾ ಇದ್ದೀನಿ, ಅವಳು ಕೇಳಲ್ಲ. ಇದನ್ ಕೊಡಿ. ಹೋಗ್ಬಿಟ್ಟು ಬರ್ತೀನಿ. ಒಳ್ಳೇದು. ಅಣ್ಣ, ಬ್ರಹ್ಮ ಸಮುದ್ರದಿಂದ ಫೋನ್ ಬಂತ. ನನ್ ಮಗನ್ ಬಗ್ಗೆ ಎಲ್ರೂ ಹೇಳಿರ್ತಾರೆ, ಅವನು ಕೋಪ ಬಂದ್ರೆ ಅವನು ನರರೂಪದ ರಾಕ್ಷಸ ಆಗ್ತಾನೆ ಅಂತ. ಅಮ್ಮ ಅಲ್ವಾ, ನನಗ್ ಮಾತ್ರ ಗೊತ್ತಿದೆ ನರಸಿಂಹ ಸ್ವಾಮಿ ಆಗ್ತಾನೆ ಅಂತ. ಅವನು ಯಾರು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆ ಸೀರೆನ ಅವನಿಗೆ ತಲುಪಿಸ್ಬಿಡಿ.
ಏನೋ 10 ತಲೆ ಇಟ್ಕೊಂಡು ಅಯೋಧ್ಯೆ ಮೇಲೆ ಸಂಹಾರ ಮಾಡ್ತೀಯ? ನೀನ್ ಬೀಳ್ತಿದ್ರೆ ನೋಡ್ತಾ ಇರೋದಕ್ಕೆ ನಾನು ಅಯೋಧ್ಯೆಯಲ್ಲಿರೋ ರಾಮ ಅಲ್ಲ ಕಣೋ, ಆ ರಾವಣ ಪೂಜೆ ಮಾಡೋ ರುದ್ರಕಾಳೇಶ್ವರ ಕಣೋ. ತಲೆ ಕತ್ತರಿಸಿ ನಿನ್ನ ಕೈಗೆ ಕೊಡ್ತೀನೋ ಮಗನೇ. ಇಷ್ಟು ವರ್ಷ ಡೌಟ್ ಬರ್ದೇ ಇರೋ ಹಾಗೆ ಅದು ಹೇಗಮ್ಮ ಸಾಕದೆ? ವರ್ಷ ತುಂಬದೇ ಇರೋ ಮಗುನ ಕೈ ಕೊಟ್ಟು ಇಲ್ಲಿಗ್ ಮಾತ್ರ ಕಳಿಸ್ಬೇಡ ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾಳೆ. ನನ್ ದೇಹದಲ್ಲಿ ಉಸಿರಿರೋ ತನಕ ನಿನ್ ಮಗ ಈ ಊರ್ಗೆ ಕಾಲಿಡೋದಿಕ್ಕೆ ನಾನ್ ಬಿಡಲ್ಲ. ಅದ್ಯಾಕಮ್ಮ ನನ್ನನ್ನು ಕಳಿಸ್ಕೊಟ್ಟಿಯಲ್ಲ? ನಿಮ್ಮಮ್ಮ ಯಾವತ್ತಾದ್ರೂ ಮಾತು ತಪ್ಪಿದಾಳ? ನನ್ನನ್ನು ಕಳಿಸ್ಕೊಟ್ಟಿಯಲ್ಲಮ್ಮ. ಏನ್ ಹೆಸರು? ರುದ್ರಕಾಳೇಶ್ವರ ರೆಡ್ಡಿ. ಈ ಹಸುಗೂಸು ಅಂತ ಜವಾಬ್ದಾರಿನ ತಗೊಳಕ್ ಸಾಧ್ಯನಾ? ಎಲ್ಲ ಆದಿಯಿಂದ ಶುರು ಮಾಡ್ಬೇಕು. ಆದಿಕೇಶವ. ಎಷ್ಟು ಸಲ ಹೇಳಿದ್ದೀನಿ ಮೆಣಸಿನ್ಕಾಯಿ ಹಾಕ್ಬಿಡಿ ಉಪ್ಮಲ್ಲಿ ಅಂತ. ಏಯ್ ರಾಕ್ಷಸಿ, ನನ್ನನ್ನು ಎಷ್ಟು ಸಲ ಸಾಯಿಸೋ ಪ್ರಯತ್ನ ಪಟ್ರೆ ಗೊತ್ತಾ? ಫ್ಯಾಕ್ಸಿನಿಸ್ಟ್ ಮಗ ಅವನನ್ನು ಕಳ್ಸೋದ್ ಬಿಟ್ಟು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಗ ನನ್ನನ್ನು ಯಾಕಮ್ಮ ಕಳಿಸ್ದೆ? ನಿನಗೇನು ಆಗಲ್ಲ ಕಣೋ. ನಿನಗೆ ನಿಮ್ ಸೋದರ ಮಾವನ ಹೋಲಿಕೆ. ಸೋದರ ಮಾವನ? ಈಗ ಅವನೆಲ್ಲಿದ್ದಾನೆ? ನಮಗ್ ದೂರವಾಗಿ, ಜನರಿಗೆ ಹತ್ರವಾಗಿ ಇರ್ತಾನೆ. ಇರು. ಏನೋ ಇದು ಇಷ್ಟು ಭಾರವಾಗಿದೆ? ನಿಂದೆ ಕಣೋ, ಇಷ್ಟು ದಿನ ನಾನು ಹೊರತಿದ್ದೆ. ಅವಶ್ಯಕತೆ ಬಂದ್ರೆ ಈಸ್ಕೋತೀನಿ ಬಿಡು, ಇಟ್ಕೋ. ಲೇ ಬಾಲಕೋಟಯ್ಯ, ಕೆಲಸದವ್ರು ಬಂದಿಲ್ಲ, ಬಾಟಲ್ಗೆ ನೀರು ತುಂಬಿಸಿ ಫ್ರಿಡ್ಜಲ್ಲಿ ಇಡಬೇಕು. ಬೇಗ ಬಾ. ಲೇ, ಅಲ್ಲಿ ನಾನು ಮಾಡಿರೋ ಕೆಲಸ ಏನೋ, ಇವ್ರು ಹೇಳ್ತಿರೋ ಕೆಲಸ ಏನೋ. ನಾನ್ ರುದ್ರನೋ, ರುದ್ರಕಾಳೇಶ್ವರ ರೆಡ್ಡಿ. ಲೇ ಬಾಲಕೋಟಯ್ಯ, ಆಧಾರ್ ಕಾರ್ಡ್ ಅಲ್ಲಿ ನಿನ್ ಫೋಟೋ ಕೆಳಗಡೆ ಇರೋದು ಬಾಲಕೋಟಯ್ಯ ಕಣೋ, ಬಾಲಕೋಟಯ್ಯ. ಫ್ರಿಡ್ಜ್ ಅಲ್ಲಿ ನೀರಿಟ್ಟು ರಮ್ಯಾ ವೈನ್ಸಿಗೆ ಬಾ, ಡಿಸ್ಕಸ್ ಮಾಡೋಣ. ಇವ್ನು ನೋಡಿದ್ರೆ ಕೈಯಲ್ಲಿ ಹೊಡಿತಾನೆ, ಅವ್ರ ಅಮ್ಮ ಸೆಂಟಿಮೆಂಟಲ್. ಅವಾಗ್ಲೇ ಡೌಟ್ ಬರ್ಬೇಕಾಗಿತ್ತು ನನಗೆ. ನೀನಾದ್ರೂ ನನ್ನ ರುದ್ರಕಾಳೇಶ್ವರ ರೆಡ್ಡಿ ಅಂತ ಕರೀತೀಯ? ಹೋಗೋ ಬಾಲಕೋಟಯ್ಯ, ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಆಫೀಸಿಗೆ ಬರ್ಬೇಕು. ಯಾರೇನ್ ಅನ್ಕೊಂಡ್ರು ನಾನೇ ರುದ್ರಕಾಳೇಶ್ವರ ರೆಡ್ಡಿ. ಇದು ಫಿಕ್ಸ್.